ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಯು ಆಲ್. ಮಕ್ಕಳೇ, ನಾವು ಈ ಹಿಂದಿನ ಕ್ಲಾಸಲ್ಲಿ ಫೆರಸ್ ಮೆಟಲ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ಒಂದು ಟೈಪ್ ಆಫ್ ಮೆಟಲ್ ಹೇಗೆ ಪ್ರೊಡ್ಯೂಸ್ ಮಾಡೋದು ಮತ್ತು ಅದರ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಎಲ್ಲ ಏನು, ಅದರ ಹೆಸರು ಏನು, ಈ ಥರ ಎಲ್ಲ ನಾವು ತಿಳ್ಕೊಂಡಿದ್ವಿ. ಅದರ ಹೆಸರು ಪಿಗ್ ಐರನ್ ಅಂತ ಹೇಳ್ಬಿಟ್ಟು. ಆ ಪಿಗ್ ಐರನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಂದರೆ ಬ್ಲಾಸ್ಟ್ ಫರ್ನೆಸಲ್ಲಿ ನಾವು ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಮತ್ತು ಬ್ಲಾಸ್ಟ್ ಫರ್ನೆಸ್ಗೆ ರಾ ಮೆಟೀರಿಯಲ್ ಆಗಿ ಐರನ್ ಓರು ಮತ್ತು ಕೋಕು, ಫ್ಲಕ್ಸ್ ಇವಿಷ್ಟನ್ನು ಯೂಸ್ ಮಾಡಿಕೊಂಡು ಆಲ್ಟರ್ನೇಟ್ ಲೇಯರಲ್ಲಿ ಅದನ್ನು ಫರ್ನೆಸ್ ಒಳಗಡೆ ಹಾಕಿ ಅದನ್ನು ಹೀಟ್ ಮಾಡಿ ಮೋಲ್ಟನ್ ಮೆಟಲ್ ಆಗಿ ಅದನ್ನು ಮೌಲ್ಡಿಂಗ್ ಆಗಿ ಪಿಗ್ ಬೆಡ್ಸ್ ಮೇಲೆ ಮೌಲ್ಡಿಂಗ್ ಹಾಕಿ ಅದನ್ನು ಪಿಗ್ ಐರನ್ ಥರ ತೊಗೋತೀವಿ. ಅಲ್ಲಿ ಪಿಗ್ ಐರನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಮತ್ತು ಈ ಐರನ್ನಲ್ಲಿ ಸ್ಟೀಲಲ್ಲಿ ಮೊದಲನೇ ಸ್ಟೇಜು ಪಿಗ್ ಐರನ್ನು ಅಂತ ಡಿಸ್ಕಷನ್ ಎಲ್ಲ ಮಾಡಿದ್ವಿ. ಆಮೇಲೆ ಟೈಪ್ ಆಫ್ ಫೆರಸ್ ಮೆಟಲಲ್ಲಿ ಮತ್ತೊಂದು ಥರದ್ದು ಐರನ್ನು ನಾವು ಅಲ್ಲಿ ಓದಿದ್ವಿ, ಕ್ಯಾಸ್ಟ್ ಐರನ್ ಅಂತ ಹೇಳ್ಬಿಟ್ಟು. ಆ ಕ್ಯಾಸ್ಟ್ ಐರನ್ ಅಂದರೆ ಏನು, ಆ ಕ್ಯಾಸ್ಟ್ ಐರನ್ ಟೈಪ್ಸು ಮತ್ತು ಅದರ ಮ್ಯಾನುಫ್ಯಾಕ್ಚರಿಂಗ್ ಹೇಗಾಗುತ್ತೆ ಇವತ್ತು ಡಿಸ್ಕಷನ್ ಮಾಡೋಣ. ಇವತ್ತಿನ ಟಾಪಿಕ್ಕು ಅದೇ ಕ್ಯಾಸ್ಟ್ ಐರನ್, ಅದರ ಟೈಪ್ಸು ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಅದು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಅದರಲ್ಲಿರುವಂಥ ಟೈಪ್ಸ್ಗಳು ಎಷ್ಟು ಟೈಪು ಇದ್ದಾವೆ. ಕ್ಯಾಸ್ಟ್ ಐರನ್ನು ಫಸ್ಟ್ ನಮಗೆ ವಿ ನೋ ದಟ್ ದ ಪಿಗ್ ಐರನ್ ಒಬ್ಟೈನ್ ಫ್ರಮ್ ಬ್ಲಾಸ್ಟ್ ಫರ್ನೆಸ್. ನಮಗೆ ಗೊತ್ತು ಪಿಗ್ ಐರನ್ನು ಬ್ಲಾಸ್ಟ್ ಫರ್ನೆಸ್ಸಿಂದ ಬರುತ್ತೆ. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ, ಬ್ಲಾಸ್ಟ್ ಫರ್ನೆಸ್ಸಲ್ಲಿ ಬರುವಂಥ ಪ್ರಾಡಕ್ಟು ಯಾವುದದು ಪಿಗ್ ಐರನ್, ಅಥವಾ ದ ಐರನ್ ಒಬ್ಟೈನ್ ಫ್ರಮ್ ಬ್ಲಾಸ್ಟ್ ಫರ್ನೆಸ್ ಈಸ್ ಪಿಗ್ ಐರನ್ ಅಂತ ಇದು ನಮಗೆ ಗೊತ್ತು. ಪಿಗ್ ಐರನ್ನು ಬ್ಲಾಸ್ಟ್ ಫರ್ನೆಸ್ಸಲ್ಲಿ ಬರುತ್ತೆ, ಪಿಗ್ ಐರನ್ನು ಬ್ಲಾಸ್ಟ್ ಫರ್ನೆಸ್ಸಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತ ನಮಗೆ ಗೊತ್ತು. ಆ್ಯಂಡ್ ದ ಪಿಗ್ ಐರನ್ ವಿಚ್ ಈಸ್ ಟ್ಯಾಪ್ಡ್ ಫ್ರಮ್ ದಿ ಬ್ಲಾಸ್ಟ್ ಫರ್ನೆಸ್ ಈಸ್ ದಿ ರಾ ಮೆಟೀರಿಯಲ್ ಫಾರ್ ದಿ ಕುಪೋಲಾ ಫರ್ನೆಸ್ ಟು ಪ್ರೊಡ್ಯೂಸ್ ಕ್ಯಾಸ್ಟ್ ಐರನ್. ನಾನು ಆವಾಗಲೇ ಅವತ್ತೇ ಹೇಳಿದ್ದೆ, ಮೊದಲನೇ ಸ್ಟೇಜ್ ಅದು ಸ್ಟೀಲ್ದು. ಇನ್ನು ಮುಂದಕ್ಕೆ ಬೇಕಾದಂಥ ಸ್ಟೀಲ್ಗಳಿಗೆ ಎಲ್ಲದಕ್ಕೂ ಈ ಪಿಗ್ ಐರನ್ನ ರಾ ಮೆಟೀರಿಯಲ್ ಥರ ಯೂಸ್ ಮಾಡ್ತಾರೆ ಅಂತ. ಸೊ ಈ ಕ್ಯಾಸ್ಟ್ ಐರನ್ಗೂ ಈ ಬ್ಲಾಸ್ಟ್ ಫರ್ನೆಸ್ಸಿಂದ ಟ್ಯಾಪ್ ಮಾಡ್ಕೋತೀವಲ್ಲ ಏನನ್ನ, ಪಿಗ್ ಐರನ್ನು ಕೆಲವು ಸಲ ನಾವು ಮೌಲ್ಡ್ ಮಾಡಿಕೊಂಡು ಹಾಗೂ ಹಾಕ್ಬೋದು, ಅಥವಾ ಬ್ಲಾಸ್ಟ್ ಫರ್ನೆಸ್ಸಿಂದ ಡೈರೆಕ್ಟಾಗಿ ಟ್ಯಾಪ್ ಮಾಡಿಕೊಂಡು ಮೋಲ್ಟನ್ ಮೆಟಲ್ನೇ ಕೂಡ ಹಾಕೋಬೋದು. ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ರಾ ಮೆಟೀರಿಯಲ್ ಥರ. ಸೊ ಇಲ್ಲಿ ಬ್ಲಾಸ್ಟ್ ಫರ್ನೆಸ್ಸಿಂದ ಟ್ಯಾಪ್ ಮಾಡಿಕೊಂಡು, ಅಂದರೆ ಅದನ್ನು ರಿಲೀಸ್ ಮಾಡ್ಕೊಂಡು ಮೋಲ್ಟನ್ ಮೆಟಲ್ ಇದೆಯಲ್ಲ ಅದನ್ನು ರಾ ಮೆಟೀರಿಯಲ್ ಥರ ಕುಪೋಲಾ ಫರ್ನೆಸ್ಸಲ್ಲಿ ಯೂಸ್ ಮಾಡಿದಾಗ ನಮಗೆ ಕ್ಯಾಸ್ಟ್ ಐರನ್ ದೊರೆಯುತ್ತದೆ. ಕ್ಯಾಸ್ಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಂದರೆ ನಮಗೆ ಬ್ಲಾಸ್ಟ್ ಫರ್ನೆಸ್ಸಿಂದ ಬರುವಂಥ ಪಿಗ್ ಐರನ್ನ ರಾ ಮೆಟೀರಿಯಲ್ ಥರ ಯೂಸ್ ಮಾಡ್ತೀವಿ. ಆ್ಯಂಡ್ ಕುಪೋಲಾ ಫರ್ನೆಸ್ ಈಸ್ ಸ್ಮಾಲ್ ಫಾರ್ಮ್ ಆಫ್ ಬ್ಲಾಸ್ಟ್ ಫರ್ನೆಸ್. ಮತ್ತು ಈ ಕುಪೋಲಾ ಫರ್ನೆಸ್ಸು ಈ ಬ್ಲಾಸ್ಟ್ ಫರ್ನೆಸ್ ಹೇಗಿರುತ್ತೆ ಅದರದ್ದೇ ಚಿಕ್ಕದು ಫಾರ್ಮ್, ಅಂದರೆ ಪುಟಾಣಿದು. ಬ್ಲಾಸ್ಟ್ ಫರ್ನೆಸ್ಸು ನಿಮಗೆ 10 ಮೀಟ್ರು, 15 ಮೀಟ್ರು, 20 ಮೀಟ್ರೆಲ್ಲ ದೊಡ್ಡದು ಪ್ಲ್ಯಾಂಟ್ ಇರುತ್ತೆ. ಬಟ್ ಇದು ಅಷ್ಟಿರಲ್ಲ, ಚಿಕ್ಕದಿರುತ್ತೆ, ತುಂಬ ಚಿಕ್ಕ ಪ್ಲ್ಯಾಂಟು ಈ ಕುಪೋಲಾ ಫರ್ನೆಸ್ ಅನ್ನೋದು. ಬ್ಲಾಸ್ಟ್ ಫರ್ನೆಸ್ಗಿಂತ ತುಂಬ ಚಿಕ್ಕ ಪ್ಲ್ಯಾಂಟ್ ಇದು. ಆ್ಯಂಡ್ ಈ ಕುಪೋಲಾ ಫರ್ನೆಸ್ಸಲ್ಲಿ ಪಿಗ್ ಐರನ್ನ ರಿಫೈನ್ ಮಾಡೋದು ಅಂದ್ರೇನು, ಪ್ಯೂರಿಫೈ ಮಾಡೋದು ಅಂತ. ರಿಫೈನಿಂಗ್ ಅಂತಂದರೆ ಪ್ಯೂರಿಫಿಕೇಷನ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಬ್ರ್ಯಾಕೆಟಲ್ಲಿ ಹಾಕಿದ್ರಿ. ರಿಫೈನಿಂಗ್ ಅಂತಂದರೆ ಪ್ಯೂರಿಫಿಕೇಷನ್. ಈ ಬ್ಲಾಸ್ಟ್ ಫರ್ನೆಸ್ಸಲ್ಲಿ ಬಂದಂಥ ಪಿಗ್ ಐರನ್ನನ್ನು ಪುನಃ ನಾವು ರಿಫೈನ್ ಮಾಡಿದಾಗ ನಮಗೆ ಅಲ್ಲಿ ಕ್ಯಾಸ್ಟ್ ಐರನ್ನು ಸಿಗುತ್ತೆ. ಸೊ ರಿಫೈನಿಂಗ್ ಪ್ರೋಸೆಸ್ ಆಫ್ ಪಿಗ್ ಐರನ್ ಇನ್ ಕುಪೋಲಾ ಫರ್ನೆಸ್ ಟು ಗೆಟ್ ಕ್ಯಾಸ್ಟ್ ಐರನ್. ಕ್ಯಾಸ್ಟ್ ಐರನ್ ಅಂತೂ ಬೇಕು ಅಂತಂದರೆ ನಮಗೆ ಈ ಪಿಗ್ ಐರನ್, ಬ್ಲಾಸ್ಟ್ ಫರ್ನೆಸ್ಸಿಂದ ಪಿಗ್ ಐರನ್ ಬರುತ್ತಲ್ಲ ಅದನ್ನು ರಿಫೈನ್ ಮಾಡೋದು ಎಲ್ಲಿ, ಕುಪೋಲಾ ಫರ್ನೆಸ್ಸಲ್ಲಿ. ಕುಪೋಲಾ ಫರ್ನೆಸ್ಸು ಕ್ಯಾಸ್ಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬ್ಲಾಸ್ಟ್ ಫರ್ನೆಸ್ಸು
ಪಿಗ್ ಐರನ್ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮಕ್ಕಳೇ, ಇದು ಕ್ವಶನ್ ಕೇಳ್ತಾ ಇರ್ತಾರೆ, ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ದ ಪ್ರಾಡಕ್ಟ್ ಫ್ರಮ್ ಬ್ಲಾಸ್ಟ್ ಫರ್ನೇಸ್ ಈಸ್ ಪಿಗ್ ಐರನ್. ಅದೇ ಥರ ದ ಪ್ರಾಡಕ್ಟ್ ಫ್ರಮ್ ಕುಪೋಲ ಫರ್ನೇಸ್ ಈಸ್ ಕ್ಯಾಸ್ಟ್ ಐರನ್. ಈ ಥರ ನಿಮಗೆ ಕ್ವಶನ್ಗಳು ಕೇಳ್ತಾ ಇರ್ತಾನೆ. ಆ್ಯಂಡ್ ಜನರಲಿ ಕುಪೋಲ ಫರ್ನೇಸ್ ಡಸ್ ನಾಟ್ ರನ್ ಕಂಟಿನ್ಯೂಸ್ಲಿ ಲೈಕ್ ಎ ಬ್ಲಾಸ್ಟ್ ಫರ್ನೇಸ್. ಬ್ಲಾಸ್ಟ್ ಫರ್ನೇಸು ಒಂದು ಸಲ ಸ್ಟಾರ್ಟ್ ಆಗಿಬಿಟ್ರೆ ಅದು ಕಂಟಿನ್ಯೂಸ್ ಆಗಿ ರನ್ ಆಗ್ತಲೇ ಇರುತ್ತೆ, ಯಾವಾಗಲೂ ರನ್ ಆಗ್ತಲೇ ಇರುತ್ತೆ. ಯಾಕೆ ಅಂದರೆ ಮುಂದಕ್ಕೆ ಸ್ಟೀಲ್ ಪ್ರೋಸೆಸ್ಗೆಲ್ಲ ಆ ಬ್ಲಾಸ್ಟ್ ಫರ್ನೇಸಿಂದ ಬರೋ ಪಿಗ್ ಐರನ್ನೇ ರಾ ಮೆಟೀರಿಯಲ್ಲು. ಹಾಗಾಗಿ ಅದು ರನ್ ಆಗ್ತಲೇ ಇರುತ್ತೆ, ಪಿಗ್ ಐರನ್ನು ಬರ್ತಲೇ ಇರ್ತದೆ, ತಯಾರು ಮಾಡ್ತಲೇ ಇರ್ತಾರೆ. ಬಟ್ ಈ ಕುಪೋಲ ಫರ್ನೇಸು ಆ ಥರ ಕಂಟಿನ್ಯೂಸ್ ಆಗಿ ರನ್ ಆಗಲ್ಲ, ರನ್ ಮಾಡಲ್ಲ. ಯಾವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ರನ್ ಮಾಡ್ಕೋತಾರೆ. ಕುಪೋಲ ಫರ್ನೇಸು ಯಾವಾಗ ಎಷ್ಟು ಬೇಕೋ, ಇವಾಗ ನಮಗೆ ಕ್ಯಾಸ್ಟ್ ಐರನ್ ಒಂದಷ್ಟು ಬೇಕು ಅಂದಾಗ ರನ್ ಮಾಡಿಕೊಂಡು ಬ್ಲಾಸ್ಟ್ ಫರ್ನೇಸಿಂದ ಬರುವಂಥ ಪಿಗ್ ಐರನ್ನ ತಂದು ಇದರಲ್ಲಿ ಹಾಕ್ಕೊಂಡು ರಿಫೈನ್ ಮಾಡಿಕೊಂಡು ಕ್ಯಾಸ್ಟ್ ಐರನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಜನರಲಾಗಿ ಬ್ಲಾಸ್ಟ್ ಫರ್ನೇಸು ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ, ಆದರೆ ಈ ಕುಪೋಲ ಫರ್ನೇಸು ಕಂಟಿನ್ಯೂಸ್ ಆಗಿ ರನ್ ಆಗಲ್ಲ. ಯಾವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ರನ್ ಆಗುತ್ತೆ, ರನ್ ಮಾಡ್ಕೋಬೇಕು ನಾವು. ಆ್ಯಂಡ್ ಇಲ್ಲಿ ನೋಡಿ, ಕುಪೋಲ ಫರ್ನೇಸ್ ಪಿಕ್ಚರ್ ಬಂತು ಒಂದು. ಇದರಲ್ಲೂ ಬೇಕಾದಷ್ಟು ಪಾರ್ಟ್ಸ್ಗಳಿದ್ದಾವೆ, ಮೇಯ್ನ್ ಪಾರ್ಟ್ಸ್ಗಳೆಲ್ಲ ನೋಡಿ. ಅದರದ್ದು ಶೇಪು ಸ್ವಲ್ಪ ಟೇಪರ್ ಇತ್ತು, ಇದು ಡೈರೆಕ್ಟ್ ಆಗಿದೆ ಅಷ್ಟೇ, ಸ್ಟ್ರೈಟ್ ಇದೆ. ಅದು ಟೇಪರ್ ಹಿಂಗೆ ಸ್ವಲ್ಪ ಹಿಂಗೆ ಟೇಪರ್ ಇತ್ತು, ಇದು ಸ್ಟ್ರೈಟ್ ಇದೆ. ಇದರಲ್ಲಿ ಈ ಕೋಕ್ ಅಂತಂದರೆ ಫ್ಯೂಯಲ್ ಅಂತ ನಾವು ಬ್ಲಾಸ್ಟ್ ಫರ್ನೆಸಲ್ಲೇ ಗೊತ್ತು ನಮಗೆ. ಪಿಗ್ ಐರನ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಕೋಕ್ ಯೂಸ್ ಮಾಡ್ತೀವಿ, ಅದನ್ನು ಫ್ಯೂಯಲ್ ಥರ ಯೂಸ್ ಮಾಡ್ತೀವಿ ಅಂತ ಗೊತ್ತು. ಸೊ ಇಲ್ಲೂ ಕೂಡ ಎ ಕೋಕ್ ಫೈರ್ ಈಸ್ ಲೈಟ್ ಅಟ್ ಬಾಟಮ್ ಆಫ್ ಕುಪೋಲ ಟು ಸ್ಟಾರ್ಟ್ ಫರ್ನೇಸ್ನ ಸ್ಟಾರ್ಟ್ ಮಾಡೋದಕ್ಕೆ ಅದ್ರ ಕೆಳಗಡೆ ಬಾಟಮ್ ಆಫ್ ದಿ ಕುಪೋಲ ಅಂದರೆ ಕುಪೋಲ ಫರ್ನೇಸ್ ಕೆಳಗಡೆ ಕೋಕ್ನ ಲೈಟ್ ಮಾಡ್ತೀವಿ, ಅಂದರೆ ಹತ್ತಿಸ್ತೀವಿ. ಲೈಟ್ ಮಾಡೋದು ಅಂದರೆ ಹಚ್ಚೋದು, ಬೆಂಕಿ ಹಚ್ಚೋದು. ಹಚ್ಚಿದ ಮೇಲೆ ಫರ್ನೇಸ್ ಈಸ್ ಚಾರ್ಜ್ಡ್ ವಿತ್ ಆಲ್ಟರ್ನೇಟ್ ಲೇಯರ್ಸ್ ಆಫ್ ಕೋಕ್, ಪಿಗ್ ಐರನ್ ಆ್ಯಂಡ್ ಲೈಮ್ ಸ್ಟೋನ್ ವೆನ್ ಫೈರ್ ಗೆಟ್ ಎಸ್ಟಾಬ್ಲಿಷ್ಡ್. ಅಲ್ಲಿ ಲೈಟ್ ಹತ್ತಿದಾಗ, ಬೆಂಕಿ ಗಡ್ಡಿಗೆ ಏನೋ ಹಚ್ಚಿದಾಗ, ಬೆಂಕಿ ಹತ್ತಿದಾಗ ಕೋಕ್ ನಾವು ಯೂಸ್ ಮಾಡಿಕೊಂಡು ಕೆಳಗಡೆ ಬೆಂಕಿ ಹತ್ತಿಸ್ತೀವಿ. ಅದು ಎಸ್ಟಾಬ್ಲಿಷ್ ಆದಾಗ ಇಲ್ಲೂ ಕೂಡ ಆಲ್ಟರ್ನೇಟಿವ್ ಲೇಯರಲ್ಲಿ, ಬ್ಲಾಸ್ಟ್ ಫರ್ನೇಸಲ್ಲೂ ಕೂಡ ಆಲ್ಟರ್ನೇಟಿವ್ ಲೇಯರಲ್ಲಿ ಹಾಕಿದ್ವಿ. ಇಲ್ಲೂ ಕೂಡ ಫರ್ನೇಸ್ ಈಸ್ ಚಾರ್ಜ್ಡ್ ಅಂದ್ರೇನು ತುಂಬೋದು, ತುಂಬೋದು. ಇಲ್ಲೂ ಕೂಡ ಆಲ್ಟರ್ನೇಟಿವ್ ಲೇಯರಲ್ಲಿ ಮೊದಲು ಕೋಕು, ನೆಕ್ಸ್ಟು ಪಿಗ್ ಐರನ್ನು ಮತ್ತು ಆಮೇಲೆ ಲೈಮ್ ಸ್ಟೋನ್, ಈ ಥರ ಆಲ್ಟರ್ನೇಟಿವ್ ಲೇಯರಲ್ಲಿ ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮಾಡೋದು ಅಂತಂದರೆ ಫರ್ನೇಸ್ನ ತುಂಬೋದು, ಚಾರ್ಜ್ ಮಾಡೋದು ಅಂತಂದರೆ ತುಂಬೋದು. ಅದರ ಕಂಟಿನ್ಯೂಷನ್. ಇದ್ರ ಜೊತೆಗೆ ಸ್ಟೀಲ್ ಸ್ಕ್ರ್ಯಾಪ್ ಆಲ್ಸೋ ಆ್ಯಡೆಡ್ ಸಮ್ಟೈಮ್ಸ್ ಡಿಪೆಂಡಿಂಗ್ ಆನ್ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ಮೆಟಲ್. ಮತ್ತು ನಮಗೆ ಆ ಮೆಟಲ್ ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಟೀಲ್ ಸ್ಕ್ರ್ಯಾಪ್ನು ಕೂಡ ನಾವು ಇದ್ರ ಜೊತೆಗೆ ರಾ ಮೆಟೀರಿಯಲ್ ಥರ ಯೂಸ್ ಮಾಡ್ತೀವಿ. ಮಕ್ಕಳೇ, ಇದನ್ನು ಕ್ವಶನ್ ಕೇಳ್ತಾ ಇರ್ತಾನೆ, ಕುಪೋಲ ಫರ್ನೇಸಲ್ಲಿ ರಾ ಮೆಟೀರಿಯಲ್ಲು ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿದಾಗ ಪಿಗ್ ಐರನ್ನು, ಕೋಕು, ಲೈಮ್ ಸ್ಟೋನು ಆ್ಯಂಡ್ ಸಮ್ಟೈಮ್ಸ್ ಸ್ಟೀಲ್ ಸ್ಕ್ರ್ಯಾಪ್ ಅದನ್ನು ಯೂಸ್ ಮಾಡ್ತೀವಿ. ಇದನ್ನು ನೀವು ಹೇಳಬೇಕಾಗುತ್ತೆ, ಅಥವಾ ಅದನ್ನು ಕೊಟ್ಟಿದ್ರೆ ನೀವು ಅದನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಸ್ಟೀಲ್ ಸ್ಕ್ರ್ಯಾಪ್ಸ್ ಹಳೇದು, ಆ ಸ್ಟೀಲ್ ಸ್ಕ್ರ್ಯಾಪ್ಸ್ನ ಕೆಲವು ಸಂದರ್ಭಗಳಲ್ಲಿ ಈ ಕುಪೋಲ ಫರ್ನೇಸ್ ಒಳಗಡೆ ಚಾರ್ಜಿಂಗ್ ಮಾಡ್ತೀವಿ, ಅಂದರೆ ತುಂಬ್ತೀವಿ. ಡಿಪೆಂಡಿಂಗ್ ಅಪಾನ್ ಕ್ವಾಂಟಿಟಿ ಆಫ್ ಮೆಟಲ್, ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಆ್ಯಡಿಂಗ್ ಸ್ಟೀಲ್ ಸ್ಕ್ರ್ಯಾಪ್ ವಿತ್ ಲೋಯರ್ ಕಾರ್ಬನ್ ಕಂಟೆಂಟ್ ರೆಡ್ಯೂಸಸ್ ಕಾರ್ಬನ್ ಕಂಟೆಂಟ್ ಇನ್ ಮೆಟಲ್. ಈ ಸ್ಟೀಲ್ ಸ್ಕ್ರ್ಯಾಪನ್ನ ಹಾಕೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಕ್ಯಾಸ್ಟ್ ಐರನ್ನಲ್ಲಿ ಕಾರ್ಬನ್ ಕಂಟೆಂಟ್ ಇರುತ್ತಲ್ಲ, ಅದು ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ಸ್ಟೀಲ್ ಸ್ಕ್ರ್ಯಾಪನ್ನ ಹಾಕ್ತಾರೆ, ಪ್ಲಸ್ ಕ್ವಾಂಟಿಟಿನೂ ಕನ್ಸಿಡ್ರ್ ಮಾಡ್ತಾರೆ. ಹಾಗೆ ಡ್ಯೂರಿಂಗ್ ಮೆಲ್ಟಿಂಗ್ ಆಗ್ತಾ ಇರಬೇಕಾದ್ರೆ ಎ ಬ್ಲಾಸ್ಟ್ ಆಫ್ ಏರ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಫರ್ನೇಸ್. ಬ್ಲಾಸ್ಟ್ ಆಫ್ ಏರ್ನ ಫರ್ನೇಸ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲೂ ಬ್ಲಾಸ್ಟ್ ಆಫ್ ಏರ್ನ ಫರ್ನೇಸ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾರಲ್ವ, ಇಲ್ಲೂ ಕೂಡ ಬ್ಲಾಸ್ಟ್ ಆಫ್ ಏರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದಾಗ ಮೋಲ್ಟನ್ ಮೆಟಲ್ ಕಂಬೈನ್ಸ್ ವಿತ್ ಸ್ಯಾಂಡ್. ಮೋಲ್ಟನ್ ಮೆಟಲ್ಲು
ಸ್ಯಾಂಡು ಆ್ಯಂಡ್ ಅದರ್ ಇಂಪ್ಯೂರಿಟೀಸ್ ಇದ್ರ ಜೊತೆಗೆ ಮಿಕ್ಸ್ ಆಗಿ ಫ್ಲೋಟ್ಸ್ ಇನ್ ಲಿಕ್ವಿಡ್ ಫಾರ್ಮ್ ಆನ್ ಟಾಪ್ ಆಫ್ ದ ಮೋಲ್ಟನ್ ಮೆಟಲ್. ಯಾವಾಗ ಮೆಲ್ಟಿಂಗ್ ಆಗೋಕ್ಕೆ ಶುರು ಆಗುತ್ತೆ ಅದರಲ್ಲಿರೋವಂಥ ಇಂಪ್ಯೂರಿಟೀಸು ಅದೆಲ್ಲ ಈ ಸ್ಯಾಂಡ್ ಒಳಗಡೆ, ಸ್ಯಾಂಡ್ ಜೊತೆಗೆ ಇಂಪ್ಯೂರಿಟೀಸ್ ಎಲ್ಲ ಮಿಕ್ಸ್ ಆಗಿ ಲಿಕ್ವಿಡ್ ಆಗಿ ಫಾರ್ಮ್ ಆಗಿ ಆ ಲಿಕ್ವಿಡು ಮೋಲ್ಟನ್ ಮೆಟಲ್ಲು ಅಂದರೆ ಐರನ್ ಕಂಟೆಂಟ್ ಇರುವಂಥ ಮೋಲ್ಟನ್ ಮೆಟಲ್, ದ್ರವರೂಪದ ಮೆಟಲ್, ಅದ್ರ ಮೇಲ್ಗಡೆ ಎರಡೂ ದ್ರವರೂಪದಲ್ಲೇ ಇರುತ್ತೆ, ಆದರೆ ಮೇಲ್ಗಡೆ ಪೋರ್ಷನಲ್ಲಿ ತೇಲ್ತಾ ಇರುತ್ತೆ ಈ ಇಂಪ್ಯೂರಿಟೀಸ್ ಎಲ್ಲ. ಅದನ್ನು ಸ್ಲ್ಯಾಗ್ ಅಂತ ಕರಿತೀವಿ, ಅದನ್ನು ಸ್ಲ್ಯಾಗ್ ಅಂತ ಕರಿತೀವಿ. ಬ್ಲಾಸ್ಟ್ ಫರ್ನೆಸಲ್ಲೂ ಅದೇ ಥರ ತಾನೇ, ಮೋಲ್ಟನ್ ಮೆಟಲ್ ಮೇಲೆ ತೇಲ್ತಾನೆ ಇರುತ್ತೆ, ಅದು ದ್ರವರೂಪದ್ದೇ, ಸ್ಲ್ಯಾಗು ದ್ರವರೂಪದ್ದೇ, ಮೇಲ್ಗಡೆ ತೇಲ್ತಾ ಇರುತ್ತೆ. ಅದು ಒಂದು ಇಷ್ಟು ಹತ್ರ ಟೋಟಲ್ ದ್ರವರೂಪ ಇದ್ದರೆ ಅದರಲ್ಲಿ ಒಂದಿಷ್ಟು ಹತ್ರ ಬರೀ ಸ್ಲ್ಯಾಗು ತೇಲ್ತಾ ಇರುತ್ತೆ. ಈ ಮೋಲ್ಟನ್ ಮೆಟಲ್ ಕಂಬೈನ್ ಆದಾಗ, ಸ್ಯಾಂಡ್ ಜೊತೆ ಎಲ್ಲ ಮಿಕ್ಸ್ ಆಗಿ ಕರಗಕ್ಕೆ ಶುರು ಆಯಿತು ಅಂತಂದಾಗ ಅದ್ರ ಜೊತೆ ಇಂಪ್ಯೂರಿಟೀಸು ಎಲ್ಲ ಸೇರಿಕೊಂಡು ಆ ಕಬ್ಬಿಣ ಜೊತೆಗೆ ಎಲ್ಲ ಸೇರಿಕೊಂಡು ಕರಗಿ ಆ ಸ್ಲ್ಯಾಗ್ ಅಂದರೆ ಆ ಇಂಪ್ಯೂರಿಟೀಸ್ ಪೋರ್ಷನ್ ಮಾತ್ರ ಮೇಲ್ಗಡೆ ತೇಲ್ತಾ ಇರುತ್ತೆ. ಅದನ್ನು ಸ್ಲ್ಯಾಗ್ ಅಂತ ಕರಿತೀವಿ. molten metal combines with sand and other impurities and floats in liquid form on top of molten metal, which is known as slag. ಆ ಮೇಲ್ಗಡೆ ತೇಲ್ತಾ ಇರೋ ಇಂಪ್ಯೂರಿಟೀಸ್ನೆಲ್ಲ ಸ್ಲ್ಯಾಗ್ ಅಂತ ಕರಿತೀವಿ. ಸ್ಲ್ಯಾಗ್ ಯಾವಾಗಲೂ ಅದು ವೆಯ್ಟ್ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ತೇಲ್ತಾ ಇರುತ್ತೆ, ದ್ರವರೂಪದ ಕಬ್ಬಿಣ ಜೊತೆಗೇ ಮೇಲ್ಗಡೆ ತೇಲ್ತಾ ಇರುತ್ತೆ. And the molten metal sinks to bottom of furnace from where it is tapped and collected in ladles. ಮತ್ತು ಮೇಲ್ಗಡೆ ಪೋರ್ಷನಲ್ಲಿ ಸ್ಲ್ಯಾಗ್ ತೇಲ್ತಾ ಇರುತ್ತೆ, ಕೆಳಗಡೆ ಪೋರ್ಷನಲ್ಲೆಲ್ಲ ಮೋಲ್ಟನ್ ಮೆಟಲ್ಲು ಸಿಂಕ್ ಆಗಿರುತ್ತೆ. ಮೆಟಲ್ ಪ್ಯೂರ್ ಮೆಟಲ್ಲು ಕೆಳಗಡೆ ಪೋರ್ಷನಲ್ಲಿ ಸಿಂಕ್ ಆಗಿರುತ್ತೆ, ಮೇಲ್ಗಡೆ ಪೋರ್ಷನಲ್ಲೆಲ್ಲ ಸ್ಲ್ಯಾಗು ತೇಲ್ತಾ ಇರುತ್ತೆ. ಮೋಲ್ಟನ್ ಮೆಟಲ್ನ ಎಲ್ಲಿ ಟ್ಯಾಪ್ ಮಾಡ್ಕೋತೀವಲ್ಲ ಆ ಜಾಗದಲ್ಲಿ ಬಂದು ಕೂತ್ಕೊಂಡಿರುತ್ತೆ, ಅಲ್ಲಿ ಸ್ಟಾಕ್ ಆಗಿರುತ್ತೆ. And hot metal then poured into sand molds to get required components in casted form. ಆಮೇಲೆ ಅಲ್ಲಿ ಟ್ಯಾಪ್ ಮಾಡೋ ಜಾಗದಲ್ಲಿ ಕೂತಿರುತ್ತೆ, ಅಲ್ಲಿ ಟ್ಯಾಪಿಂಗ್ಗೆ ಒಂದು ಫೆಸಿಲಿಟಿ ಇರುತ್ತೆ, ಟ್ಯಾಪ್ ಮಾಡಿಕೊಂಡು ಅದನ್ನು ಲ್ಯಾಡ್ಲಲ್ಲಿ ಹಾಕ್ಕೊಂಡು ತೊಗೊಬಂದು ಅದನ್ನು ಸ್ಯಾಂಡ್ ಮೌಲ್ಡಿಂಗ್ ಒಳಗಡೆ, ಸ್ಯಾಂಡಲ್ಲಿ ಮರಳಲ್ಲಿ ಮೌಲ್ಡಿಂಗ್ ಮಾಡಿರ್ತಾರೆ ಎಲ್ಲ ಹಚ್ಚುಗಳು. ಆ ಹಚ್ಚುಗಳಲ್ಲಿ ಯಾವ್ಯಾವ ಥರ ಶೇಪ್ ಬೇಕು ನಮಗೆ ಆ ಹಚ್ಚುಗಳೆಲ್ಲ ಮುಂಚೆನೇ ರೆಡಿ ಮಾಡಿರ್ತಾರೆ. ಆ ಮೋಲ್ಟನ್ ಮೆಟಲ್ನ ತೊಗೊಬಂದ್ಬಿಟ್ಟು ಹಚ್ಚುಗಳಿಗೆ ಹಾಕಿದಾಗ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಯಾವ ಫಾರ್ಮಲ್ಲಿ ಬೇಕೋ ಆ ಥರ ಮೆಟಲ್ಲು ನಮಗೆ ಸಿಗುತ್ತೆ. ಆ್ಯಂಡ್ ಆ್ಯನ್ ಅಲಾಯ್ ಆಫ್ ಐರನ್, ಕಾರ್ಬನ್ ಆ್ಯಂಡ್ ಸಿಲಿಕಾನ್ ಇನ್ ವಿಚ್ ಕಾರ್ಬನ್ ರೇಂಜಸ್ ಫ್ರಮ್ 2 to 4%. ಮತ್ತು ಇದರಲ್ಲಿ ನಮಗೆ ಕಾರ್ಬನ್ನು ಮತ್ತು ಸಿಲಿಕಾನು, ಐರನ್ನು ಇದಿಷ್ಟು ಅಲಾಯ್ ಅಂತಂದರೆ ಮಿಕ್ಸ್ ಆಗಿ ಬರುತ್ತೆ. ಅದರಲ್ಲಿ ಕಾರ್ಬನ್ ಕಂಟೆಂಟು 2 to 4% ಇರುತ್ತೆ. ಕಾರ್ಬನ್ ಕಂಟೆಂಟು 2 to 4% ಇರುತ್ತೆ. ಮತ್ತು ಈ ಕ್ಯಾಸ್ಟ್ ಐರನ್ನಲ್ಲಿ ಟೈಪ್ಸ್ ಇದೆ. ಕ್ಯಾಸ್ಟ್ ಐರನ್ನಲ್ಲಿ ಟೈಪ್ಸ್, ಬ್ಲಾಸ್ಟ್ ಫರ್ನೆಸಲ್ಲಿ ಆಲ್ಟರ್ನೇಟಿವ್ ಲೇಯರಲ್ಲಿ ಕೋಕು, ಇದು ಐರನ್ ಓರು ಮತ್ತು ಫ್ಲಕ್ಸು ಹಾಕಿ ಮೆಲ್ಟ್ ಮಾಡಿದಾಗ ಅದರಲ್ಲಿ ಪಿಗ್ ಐರನ್ನು ನಮಗೆ ಈಚೆ ಬರುತ್ತೆ. ಆ ಪಿಗ್ ಐರನ್ನ ರಾ ಮೆಟೀರಿಯಲ್ ಥರ ಯೂಸ್ ಮಾಡಿ ಕುಪೋಲಾ ಫರ್ನೇಸಲ್ಲಿ ಪಿಗ್ ಐರನ್ನು, ಕೋಕು ಮತ್ತು ಫ್ಲಕ್ಸನ್ನ ಯೂಸ್ ಮಾಡಿದಾಗ ನಮಗೆ ಕ್ಯಾಸ್ಟ್ ಐರನ್ ಬರುತ್ತೆ. ಈ ಕ್ಯಾಸ್ಟ್ ಐರನ್ನಲ್ಲೂ ಕೂಡ ಟೈಪ್ಸ್ ಇದ್ದಾವೆ, ವಿವಿಧ ರೀತಿಯ ಕ್ಯಾಸ್ಟ್ ಐರನ್ನು ಇದ್ದಾವೆ. ಯಾವುದ್ಯಾವುದಪ್ಪ ಅಂದರೆ ನಂಬರ್ 1 ಗ್ರೇ ಕ್ಯಾಸ್ಟ್ ಐರನ್, ನಂಬರ್ 1 ಗ್ರೇ ಕ್ಯಾಸ್ಟ್ ಐರನ್, ನಂಬರ್ 2 ವೈಟ್ ಕ್ಯಾಸ್ಟ್ ಐರನ್, ನಂಬರ್ 2 ವೈಟ್ ಕ್ಯಾಸ್ಟ್ ಐರನ್, ಮತ್ತೊಂದು ಮೆಲಿಯಬಲ್ ಕ್ಯಾಸ್ಟ್ ಐರನ್, ಮತ್ತೊಂದು ಮೆಲಿಯಬಲ್ ಕ್ಯಾಸ್ಟ್ ಐರನ್, ಇನ್ನೊಂದು ನೋಡಲರ್ ಕ್ಯಾಸ್ಟ್ ಐರನ್, ನೋಡಲರ್ ಕ್ಯಾಸ್ಟ್ ಐರನ್. ಇದಿಷ್ಟು ಟೈಪ್ ಆಫ್ ಕ್ಯಾಸ್ಟ್ ಐರನ್. ಯಾವುದ್ಯಾವುದು? ಗ್ರೇ ಕ್ಯಾಸ್ಟ್ ಐರನ್, ವೈಟ್ ಕ್ಯಾಸ್ಟ್ ಐರನ್, ಮೆಲಿಯಬಲ್ ಕ್ಯಾಸ್ಟ್ ಐರನ್, ನೋಡಲರ್ ಕ್ಯಾಸ್ಟ್ ಐರನ್. ಈ ಇಂಡಿವಿಜುವಲ್ ಆಗಿ ಒಂದೊಂದು ಏನು ಅಂತ ನೋಡೋಣ. ಮೊದಲಿಗೆ ಗ್ರೇ ಕ್ಯಾಸ್ಟ್ ಐರನ್. ಈ ಗ್ರೇ ಕ್ಯಾಸ್ಟ್ ಐರನ್ನ ಯೂಸ್ಡ್ ಫಾರ್ ಕ್ಯಾಸ್ಟಿಂಗ್ ಆಫ್ ಮಿಷನರಿ ಪಾರ್ಟ್ಸ್ ಆ್ಯಂಡ್ ಕ್ಯಾನ್ ಬಿ ಮೆಷಿನ್ಡ್ ಈಸಿಲಿ.
ಮತ್ತು ಈ ಗ್ರೇ ಕ್ಯಾಸ್ಟ್ ಐರನ್ನ ಮಿಷಿನಿಂಗ್ ಮಾಡ್ಬೋದು ಈಸಿಯಾಗಿ ಮಿಷಿನಿಂಗ್ ಮಾಡ್ಬೋದು. ಅಂದರೆ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆಲ್ಲ ತೊಗೋಬೋದು. ಮಿಷಿನಿಂಗ್ ಮಾಡಿ ಡ್ರಿಲ್ಲಿಂಗ್ ಮಾಡ್ಬೋದು, ಲೇತಲ್ಲಿ ಟರ್ನ್ ಮಾಡ್ಬೋದು, ಅಥವಾ ಫೈಲ್ ತೊಗೊಂಡು ಫೈಲ್ ಮಾಡ್ಬೋದು. ಯಾವ ಥರ ಬೇಕಾದ್ರೂ ಅದಕ್ಕೆ ಮಿಷಿನಿಂಗು ಕೆಲಸ ಮಾಡ್ಬೋದು ಅದ್ರ ಮೇಲೆ. ಮತ್ತು ಇದನ್ನು ಮಿಷನರಿ ಪಾರ್ಟ್ಸ್ಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಈ ಕ್ಯಾಸ್ಟ್ ಐರನ್ನ ಯೂಸ್ ಮಾಡ್ತಾರೆ. ಕ್ಯಾಸ್ಟಿಂಗ್ ಆಫ್ ಮಿಷನರಿ ಪಾರ್ಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ. ಆ್ಯಂಡ್ ಯೂಸ್ ಫಾರ್ ಮಿಷಿನ್ ಬೇಸ್, ಮತ್ತು ಮಿಷಿನ್ ಬೇಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೂ ಈ ಕ್ಯಾಸ್ಟ್ ಐರನ್ನೇ ಯೂಸ್ ಮಾಡ್ತಾರೆ. ನೀವೆಲ್ಲ ನೋಡಿರ್ಬೋದು, ನಮ್ಮಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ಇದೆ, ಅದ್ರ ಕೆಳಗಡೆ ಬೇಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಕ್ಯಾಸ್ಟ್ ಐರನ್ನೇ. ಸೊ ಯೂಸ್ಡ್ ಫಾರ್ ಮೆಷಿನ್ ಬೇಸ್. ಮತ್ತು ಆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಒಂದು ಟೇಬಲ್ ಇದೆ, ವರ್ಕಿಂಗ್ ಟೇಬಲು, ಅದು ಕೂಡ ಕ್ಯಾಸ್ಟ್ ಐರನ್ನೇ. ಸ್ಲೈಡ್ ವೇಸ್ ಬಿಕಾಸ್ ಇಟ್ಸ್ ಡೈಮೆನ್ಷನಲಿ ಸ್ಟೇಬಲ್ ಆಫ್ಟರ್ ಎ ಪೀರಿಯಡ್ ಆಫ್ ಏಜಿಂಗ್. ಮತ್ತು ಇದನ್ನು ಏನಕ್ಕಪ್ಪ ಅಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ತುಂಬ ವರ್ಷಗಳಾದರೂ ಇದು ಡೈಮೆನ್ಷನಲ್ ಆ್ಯಕ್ಯುರಸಿ ವ್ಯತ್ಯಾಸ ಆಗಲ್ಲ, ಸ್ಟೇಬಲ್ ಆಗೇ ಇರುತ್ತೆ, ಹಾಗೇ ಇರುತ್ತೆ, ವ್ಯತ್ಯಾಸ ಆಗಲ್ಲ. ಎಷ್ಟು ವರ್ಷಗಳಾದ್ರೂ ಕೂಡ ಅದರಲ್ಲಿ ಡೈಮೆನ್ಷನ್ನು ಚೇಂಜ್ ಆಗಲ್ಲ. ಅದಕ್ಕೋಸ್ಕರ ಈ ಗ್ರೇ ಕ್ಯಾಸ್ಟ್ ಐರನ್ನ ಮಿಷಿನ್ ಬೇಸಸ್ಸು, ಟೇಬಲ್ಲು ಮತ್ತು ಸ್ಲೈಡ್ ವೇಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಪ್ರೊವೈಡ್ಸ್ ಆ್ಯನ್ ಎಕ್ಸಲೆಂಟ್ ಬೇರಿಂಗ್ ಆ್ಯಂಡ್ ಸ್ಲೈಡಿಂಗ್ ಸರ್ಫೇಸ್ ಡ್ಯೂ ಟು ಇಟ್ಸ್ ಗ್ರಾಫೈಟ್ ಕಂಟೆಂಟ್. ಮತ್ತು ಈ ಗ್ರೇ ಕ್ಯಾಸ್ಟ್ ಐರನ್ನಲ್ಲಿ ಗ್ರಾಫೈಟ್ ಅನ್ನೋ ಒಂದು ಕಂಟೆಂಟ್ ಇರುತ್ತೆ. ಈ ಗ್ರಾಫೈಟ್ ಕಂಟೆಂಟ್ ಇರೋದರಿಂದ ಇದು ಸ್ಲೈಡಿಂಗ್ ಆಗೋದಕ್ಕೆ ಭಾಳ ಈಸಿಯಾಗಿ ಸ್ಲೈಡ್ ಆಗುತ್ತೆ. ಇದ್ರ ಮೇಲೆ ಬೇರೆ ಏನಾದರೂ ಸ್ಲೈಡ್ ಮಾಡಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಲೇತ್ ಮಿಷಿನಲ್ಲಿ ಟೈಲ್ ಸ್ಟ್ಯಾಕ್ ಇದೆ. ಆ ಟೈಲ್ ಸ್ಟ್ಯಾಕ್ನ ಲೇತ್ ಬೆಡ್ ಎಷ್ಟುದ್ದ ಇದೆ ಅಷ್ಟುದ್ದಕ್ಕೂ ನಾವು ಆ ಕಡೆಯಿಂದ ಈ ಕಡೆಗೆ ತಳ್ತಾ ಇರ್ತೀವಿ. ಅದರಲ್ಲಿ ಕ್ಯಾರಿಯೇಜ್ ಎಲ್ಲ ಮೂವ್ ಆಗ್ತಾ ಇರುತ್ತೆ. ಅದು ಸ್ಲೈಡಿಂಗ್ ಸರ್ಫೇಸು, ಅದು ಕ್ಯಾಸ್ಟ್ ಐರನ್ನಲ್ಲಿ ಗ್ರೇ ಕ್ಯಾಸ್ಟ್ ಐರನ್ನಲ್ಲಿ ಮಾಡಿರ್ತಾರೆ. ಮತ್ತು ಇದು ಬೇರಿಂಗ್ ಅಂದರೆ ತಡ್ಕೊಳ್ಳುತ್ತೆ, ಇದಕ್ಕೆ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇದೆ. ಮತ್ತು ಸ್ಲೈಡಿಂಗ್ ಸರ್ಫೇಸು ಭಾಳ ಈಸಿಯಾಗಿ ಸ್ಲೈಡ್ ಆಗುತ್ತೆ ಬಿಕಾಸ್ ಆಫ್ ಇಟ್ಸ್ ಗ್ರಾಫೈಟ್ ಕಂಟೆಂಟ್. ಇದರ ಸ್ಲೈಡಿಂಗ್ ಸರ್ಫೇಸು ಭಾಳ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ದ ಮೆಲ್ಟಿಂಗ್ ಪಾಯಿಂಟ್ ಈಸ್ ಲೋಯರ್ ದ್ಯಾನ್ ದಟ್ ಆಫ್ ಸ್ಟೀಲ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಇಂಟ್ರಿಕೇಟ್ ಕ್ಯಾಸ್ಟಿಂಗ್ ಡ್ಯೂ ಟು ಇಟ್ಸ್ ಗುಡ್ ಫ್ಲೂಯಿಡಿಟಿ. ಮತ್ತು ಇದು ಹಾಕಿದ ತಕ್ಷಣ ಎಲ್ಲಿ ಬೇಕೋ ಅಲ್ಲಿಗೆಲ್ಲ ಸಣ್ಣದಾಗಿ ಹರ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಮೋಲ್ಟನ್ ಮೆಟಲ್ ದ್ರವರೂಪದಲ್ಲಿದ್ದಾಗ ಭಾಳ ಈಸಿಯಾಗಿ ಹರ್ಕೊಂಡು ಹೋಗುತ್ತೆ. ಅದಕ್ಕೆ ಇದನ್ನು ಇಂಟ್ರಿಕೇಟ್ ಅಂತಂದರೆ ಕಾಂಪ್ಲಿಕೇಟೆಡ್ ಕ್ಯಾಸ್ಟಿಂಗ್, ಸಣ್ಣದು ಈ ವಿಗ್ರಹದಲ್ಲಿ ವಿಗ್ರಹ ಯಾವುದನ್ನ ಮಾಡಿದ್ರೆ ಅದರಲ್ಲಿ ಚೂಪಾಗಿ ಅದರಲ್ಲಿ ಏನಾದ್ರು ಕೆತ್ತನೆ ಕೆಲಸ ಎಲ್ಲ ಮಾಡಿರ್ತಾರಲ್ಲ, ಆ ಥರ ಸಣ್ಣ ಪಾರ್ಟಿಕಲ್ಸ್ ಇರುವಂಥದ್ದೆಲ್ಲ, ಆ ಥರದ್ದೆಲ್ಲನೂ ಕೂಡ ಈ ಗ್ರೇ ಕ್ಯಾಸ್ಟಿಂಗಲ್ಲಿ ನಾವು ಕ್ಯಾಸ್ಟಿಂಗ್ ಮಾಡ್ಬೋದು. ಯಾಕಪ್ಪ ಅಂತಂದರೆ ಇದು ಫ್ಲೂಯಿಡಿಟಿ ಚೆನ್ನಾಗಿದೆ. ದ್ರವರೂಪದಲ್ಲಿರಬೇಕಾದ್ರೆ ಇದು ಹಾಕಿದ್ರೆ ಇದು ನೀಟಾಗಿ ಎಲ್ಲ ಕಡೆ ಫ್ಲೋ ಆಗುತ್ತೆ. ಅದಕ್ಕೆ ಈ ಸಣ್ಣ ಆರ್ಟಿಕಲ್ಸನ್ನು ಮಾಡಬೇಕಾದ್ರೂ ಕೂಡ ಈ ಗ್ರೇ ಕ್ಯಾಸ್ಟ್ ಐರನ್ನ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದರೆ ಅದು ಫ್ಲೂಯಿಡಿಟಿ ಚೆನ್ನಾಗಿದೆ, ನೀಟಾಗಿ ಎಲ್ಲ ಕಡೆನೂ ಹೋಗಿ ಸೇರುತ್ತದು. ಒಂದು ಅಚ್ಚು ಮಾಡಿ ನಾವು ಹಾಕಿದ್ರೆ ಅದು ಈ ಫ್ಲೂಯಿಡಿಟಿ ಚೆನ್ನಾಗಿಲ್ಲ ಅಂತಂದರೆ ಯಾವುದಾನ ಒಂದು ಚೂಪಾಗಿರುತ್ತೆ ಅಂತ ಇಟ್ಕೋ, ಆ ಚೂಪಾಗಿರೋ ಪ್ಲೇಸ್ಗೆ ಹೋಗೋದೇ ಇಲ್ಲ. ಬಟ್ ಇದ್ರದ್ದು ನೀಟಾಗಿ ಎಲ್ಲಿ ತನಕ ಜಾಗ ಇದೆ ಅಲ್ಲಿ ತನಕ ಫ್ಲೋ ಆಗುತ್ತೆ. ಅದಕ್ಕೆ ಇದನ್ನು ಇಂಟ್ರಿಕೇಟ್ ಅಂದರೆ ಕಾಂಪ್ಲಿಕೇಟೆಡ್ ಕ್ಯಾಸ್ಟಿಂಗಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ವೈಡ್ಲಿ ಯೂಸ್ಡ್ ಫಾರ್ ಮೆಷಿನ್ ಟೂಲ್ಸ್ ಬಿಕಾಸ್ ಆಫ್ ಇಟ್ಸ್ ಎಬಿಲಿಟಿ ಟು ರೆಡ್ಯೂಸ್ ವೈಬ್ರೇಷನ್ ಆ್ಯಂಡ್ ಮಿನಿಮೈಸ್ ಟೂಲ್ ಚಾಟರ್. ಇದನ್ನು ಬೇಕಾದಷ್ಟು ಜಾಸ್ತಿ ವೈಡ್ ಎಲ್ಲಿ ತುಂಬ ಯೂಸ್ ಮಾಡ್ತಾರಪ್ಪ ಅಂದರೆ ಮೆಷಿನ್ ಟೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತಾರೆ. ಏನು ಮೆಷಿನ್ ಟೂಲ್ಸ್ ಅಂತಂದರೆ ಮೆಷಿನ್ನೇ. ಈಗ ಡ್ರಿಲ್ಲಿಂಗ್ ಮಿಷಿನ್ ಈಸ್ ಎ ಮೆಷಿನ್ ಟೂಲ್, ಲೇತ್ ಮಿಷಿನ್ ಈಸ್ ಎ ಮೆಷಿನ್ ಟೂಲ್, ಮಿಲ್ಲಿಂಗ್ ಮಿಷಿನ್ ಮಿಲ್ಲಿಂಗ್ ಮಿಷಿನ್ ಇಟ್ ಸೆಲ್ಫ್ ಮೆಷಿನ್ ಟೂಲ್. ಈ ಥರ ಮಿಷಿನ್ ಟೂಲ್ಸ್ನ ಮಾಡಬೇಕಾದ್ರೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಈ ಗ್ರೇ ಕ್ಯಾಸ್ಟ್ ಐರನ್ನ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಇದು ವೈಬ್ರೇಷನ್ನ ರೆಡ್ಯೂಸ್ ಮಾಡುತ್ತೆ. ಮತ್ತು ಕೆಲಸ ಮಾಡಬೇಕಾದ್ರೆ ಆ ಚಾಟ್ರಿಂಗ್ ಸೌಂಡ್ ಬರ್ತದೆ, ಚಟ ಟ್ರರ್ ಅಂತೆಲ್ಲ ಸೌಂಡ್ ಬರ್ತಾರಲ್ಲ, ಅದನ್ನು ಮಿನಿಮೈಸ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಜಾಸ್ತಿ ಅಂದರೆ ತುಂಬ ಅಗಾಧವಾಗಿ ಇದನ್ನೇ ಯೂಸ್ ಮಾಡೋದು.
ವೈಡ್ಲಿ ಯೂಸ್. ಜನರಲಾಗಿ ಈ ಮೆಷಿನ್ ಟೂಲ್ಸ್ನ ಮಾಡಬೇಕಾದ್ರೆ ಈ ಗ್ರೇ ಕ್ಯಾಸ್ಟ್ ಐರನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಕ್ವೈಟ್ ಬ್ರಿಟಲ್ ಆ್ಯಂಡ್ ಹ್ಯಾಸ್ ಲೋ ಟೆನ್ಸೈಲ್ ಸ್ಟ್ರೆಂತ್ ವೆನ್ ನಾಟ್ ಅಲೈಡ್. ಇದು ಅಲಾಯ್ ಆಗಲಿಲ್ಲ ಅಂದರೆ, ಬೇರೆ ಸಿಲಿಕಾನು ಮತ್ತು ಕಾಪರು ಈ ಥರದ್ದೆಲ್ಲ ಬೇರೆ ಯಾವುದಾನ ಮೆಟೀರಿಯಲ್ ಜೊತೆಗೆ ಇದು ಅಲಾಯ್ ಆಗಲಿಲ್ಲ ಅಂದರೆ ಇದು ಬ್ರಿಟಲ್ ಆಗಿಬಿಡುತ್ತೆ ಮತ್ತು ಟೆನ್ಸೈಲ್ ಸ್ಟ್ರೆಂತ್ ಕಮ್ಮಿ ಇರುತ್ತೆ. ಅದಕ್ಕೆ ಡ್ಯೂ ಟು ದಿಸ್ ರೀಸನ್ ಇಟ್ ಈಸ್ ನಾಟ್ ಯೂಸ್ಡ್ ಫಾರ್ ಮೇಕಿಂಗ್ ಕಾಂಪೊನೆಂಟ್ಸ್ ಸಬ್ಜೆಕ್ಟೆಡ್ ಟು ಹೈ ಸ್ಟ್ರೆಸ್ ಆರ್ ಇಂಪ್ಯಾಕ್ಟ್ ಲೋಡ್. ಈ ಕಾರಣದಿಂದ, ಯಾಕೆ ಇದು ಬ್ರಿಟಲ್ ಮತ್ತು ಅಲಾಯ್ ಆಗಲಿಲ್ಲ ಅಂದರೆ ಟೆನ್ಸೈಲ್ ಸ್ಟ್ರೆಂತು ಲೋ ಇರುತ್ತೆ ಅನ್ನೋ ಕಾರಣದಿಂದ ಇದನ್ನು ಹೈ ಸ್ಟ್ರೆಸ್ ಇರೋ ಕಡೆ ಮತ್ತು ಇಂಪ್ಯಾಕ್ಟ್ ಲೋಡ್ ಬೀಳೋ ಕಡೆ ಇದನ್ನು ಯೂಸ್ ಮಾಡಲ್ಲ. ಇಂಪ್ಯಾಕ್ಟ್ ಲೋಡ್ ಅಂತಂದರೆ ಸಡನ್ನಾಗಿ ಈಗ ಸುತ್ತಿಗೆ ತಗೊಂಡು ಹಿಂಗೆ ಹೊಡೆದ್ರೆ ಅದು ಇಂಪ್ಯಾಕ್ಟ್ ಲೋಡ್, ದಡಾರಂತ ಏನಾದ್ರು ಒಂದು ಬಿದ್ದರೆ ಅದು ಇಂಪ್ಯಾಕ್ಟ್ ಲೋಡ್. ಅಂಥ ಜಾಗದಲ್ಲಿ ಇದನ್ನು ಯೂಸ್ ಮಾಡಲ್ಲ. ಯಾಕಪ್ಪ ಅಂತಂದರೆ ಇದು ಬ್ರಿಟ್ಲು ಮತ್ತು ಟೆನ್ಸೈಲ್ ಸ್ಟ್ರೆಂತು ಕಮ್ಮಿ ಇದೆ. ಬ್ರಿಟ್ಲು ಮತ್ತು ಟೆನ್ಸೈಲ್ ಸ್ಟ್ರೆಂತ್ ಕಮ್ಮಿ ಇರೋದ್ರಿಂದ ಇಂಪ್ಯಾಕ್ಟ್ ಲೋಡ್ ಏನಾದ್ರು ಬಿದ್ದರೆ ಪಟ್ ಅಂತ ಒಡೆದೋಗುತ್ತೆ. ಅದಕ್ಕೆ ಅಂಥ ಕಡೆ ಇದನ್ನು ಯೂಸ್ ಮಾಡಲ್ಲ. ಆ್ಯಂಡ್ ಇಟ್ ಈಸ್ ಅಲಾಯ್ಡ್ ವಿತ್ ನಿಕ್ಕಲ್ ಅಥವಾ ಕ್ರೋಮಿಯಂ, ವೆನೇಡಿಯಮ್ ಆರ್ ಕಾಪರ್ ಟು ಮೇಕ್ ಇಟ್ ಟಫ್. ಇದನ್ನು ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಇದನ್ನು ಅಲಾಯ್ ಮಾಡ್ತಾರೆ ಟಫ್ ಮಾಡೋದಕ್ಕೆ. ಅದನ್ನು ಬ್ರಿಟ್ಲ್ ಇದ್ದರೆ ಒಡೆದೋಗುತ್ತೆ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಟಫು ಮಾಡ್ತಾರೆ. ಆ ಟಫ್ ಮಾಡಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ನಿಕ್ಕಲ್ಲು ಅಥವಾ ಕ್ರೋಮಿಯಂ, ವೆನೇಡಿಯಮ್ ಅಥವಾ ಕಾಪರ್ ಇದಿಷ್ಟಲ್ಲಿ ಯಾವುದನ್ನು ಒಂದಷ್ಟನ್ನು ಅಲಾಯ್ ಮಾಡಬೇಕಾಗುತ್ತೆ. ಅಲಾಯ್ ಅಂತಂದರೆ ಮಿಕ್ಸ್ ಮಾಡೋದು. ಇಟ್ ಈಸ್ ಅಲಾಯ್ಡ್ ವಿತ್ ನಿಕ್ಕಲ್, ಕ್ರೋಮಿಯಂ, ವೆನೇಡಿಯಮ್ ಆರ್ ಕಾಪರ್ ಟು ಮೇಕ್ ಇಟ್ ಟಫ್. ಅದನ್ನು ಸ್ವಲ್ಪ ಟಫ್ ಮಾಡಬೇಕಾದ್ರೆ ಇದಿಷ್ಟನ್ನು ಅದಕ್ಕೆ ಸೇರಿಸ್ತಾರೆ, ಅಂದರೆ ಅಲಾಯ್ ಮಾಡ್ತಾರೆ. ಇದಿಷ್ಟು ಅಲಾಯ್ ಆದರೆ ಅದು ಸ್ವಲ್ಪ ಟಫ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆಲ್ಡಬಲ್, ಮತ್ತು ಇದು ವೆಲ್ಡಿಂಗ್ ಮಾಡ್ಬೋದು. ಆದರೆ ಬಟ್ ದ ಬೇಸ್ ಮೆಟಲ್ ನೀಡ್ಸ್ ಪ್ರೀ ಹೀಟಿಂಗ್. ಆದರೆ ಡೈರೆಕ್ಟಾಗಿ ಹೋಗಿ ನಾವು ವೆಲ್ಡ್ ಮಾಡ್ತೀವಲ್ಲ ಬೇರೆ ಮಾಮೂಲಿ ಮೆಟಲಲ್ಲಿ, ಆ ಥರ ವೆಲ್ಡ್ ಮಾಡೋಕ್ಕಾಗಲ್ಲ. ವೆಲ್ಡ್ ಮಾಡೋಕ್ಕಿಂತ ಮುಂಚೆ ಈ ಬೇಸ್ ಮೆಟಲ್ನ ಸ್ವಲ್ಪ ಹೀಟ್ ಮಾಡ್ಕೋಬೇಕಾಗುತ್ತೆ. ನಾವು ಮೊದಲು ಬೇರೆ ಪ್ರೋಸೆಸಲ್ಲಿ ಹೀಟ್ ಮಾಡಿಕೊಂಡು ಆಮೇಲೆ ವೆಲ್ಡಿಂಗ್ ಮಾಡಬೇಕಾಗುತ್ತೆ. ವೆಲ್ಡ್ ಮಾಡ್ಬೋದು, ಬಟ್ ಬೇಸ್ ಮೆಟಲ್ನ ಮುಂಚೆನೇ ನಾವು ಹೀಟ್ ಮಾಡ್ಕೋಬೇಕಾಗುತ್ತೆ, ಪ್ರೀ ಹೀಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟೈಪ್ ಆಫ್ ಕ್ಯಾಸ್ಟ್ ಐರನ್, ವೈಟ್ ಕ್ಯಾಸ್ಟ್ ಐರನ್. ಇಟ್ ಈಸ್ ವೆರಿ ಹಾರ್ಡ್. ಈ ವೈಟ್ ಕ್ಯಾಸ್ಟ್ ಐರನ್ನು ತುಂಬ ಹಾರ್ಡ್ ಆ್ಯಂಡ್ ಈಸ್ ವೆರಿ ಡಿಫಿಕಲ್ಟ್ ಟು ಮೆಷಿನ್. ಮತ್ತು ಇದನ್ನು ಮೆಷಿನಿಂಗ್ ಮಾಡಬೇಕು ಅಂತಂದರೆ ಕಷ್ಟ. ಆ್ಯಂಡ್ ಫಾರ್ ದಿಸ್ ರೀಸನ್ ಇಟ್ ಈಸ್ ಯೂಸ್ಡ್ ಇನ್ ಕಾಂಪೊನೆಂಟ್ಸ್ ವಿಚ್ ಶುಡ್ ಬಿ ಅಬ್ರೇಷನ್ ರೆಸಿಸ್ಟೆನ್ಸ್. ಮತ್ತು ಅದಕ್ಕೋಸ್ಕರ ಈ ಹಾರ್ಡು ಮತ್ತು ಮೆಷಿನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಇದನ್ನು. ಅದಕ್ಕೋಸ್ಕರ ಇದನ್ನು ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂತಂದರೆ, ಎಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೋ ಅದನ್ನು ಅಬ್ಸರ್ವ್ ಅದನ್ನು ರೆಸಿಸ್ಟ್ ಮಾಡೋ ಕಡೆ ಈ ವೈಟ್ ಕ್ಯಾಸ್ಟ್ ಐರನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಪ್ರೊಡ್ಯೂಸ್ಡ್ ಬೈ ಲೋಯರಿಂಗ್ ದಿ ಸಿಲಿಕಾನ್ ಕಂಟೆಂಟ್ ಆ್ಯಂಡ್ ಬೈ ರ್ಯಾಪಿಡ್ ಕೂಲಿಂಗ್. ಇದು ಹೆಂಗೆ ಮಾಡೋದು ಅಂತಂದರೆ, ಸಿಲಿಕಾನ್ ಕಂಟೆಂಟನ್ನು ಲೋಯರ್ ಮಾಡಿಕೊಂಡು ರ್ಯಾಪಿಡ್ ಕೂಲ್ ಮಾಡಿಬಿಡೋದು ಕ್ಯಾಸ್ಟ್ ಐರನ್. ರ್ಯಾಪಿಡ್ ಕೂಲ್ ಅಂತಂದ್ರೂ ಸ್ಪೀಡಾಗಿ ಹೀಟಾಗಿ ಬಂದಿರುತ್ತೆ, ಅವಾಗ ತಾನೇ ಮೋಲ್ಟನ್ ಮೆಟಲ್ಲು ಕ್ಯಾಸ್ಟ್ ಐರನ್ನಾಗಿ ಬಂದಿರುತ್ತೆ, ಅದನ್ನು ಸಡನ್ನಾಗಿ ಕೂಲ್ ಮಾಡಿಬಿಡೋದು. ಅದನ್ನು ಇಮ್ಮಿಡಿಯೇಟಾಗಿ ಟಕ್ ಅಂತ ಕೂಲ್ ಮಾಡೋದು. ರ್ಯಾಪಿಡ್ ಅಂತಂದರೆ ಸ್ಪೀಡಾಗಿ ಇಮ್ಮಿಡಿಯೇಟಾಗಿ ಕೂಲ್ ಮಾಡಿಬಿಡೋದು. ಸೊ ಆ ಥರ ಇದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ವೆನ್ ಕೂಲ್ಡ್ ಇನ್ ದಿಸ್ ಮೆಥಡ್ ಇಟ್ ಈಸ್ ಕಾಲ್ಡ್ ಚಿಲ್ಡ್ ಕ್ಯಾಸ್ಟ್ ಐರನ್. ಮತ್ತು ಈ ಮೆಥಡಲ್ಲಿ ಅದನ್ನು ಕೂಲ್ ಮಾಡ್ತಾರಲ್ವ, ಅದಕ್ಕೆ ಈ ವೈಟ್ ಕ್ಯಾಸ್ಟ್ ಐರನ್ನ ಚಿಲ್ಡ್ ಕ್ಯಾಸ್ಟ್ ಐರನ್ ಅಂತಲೂ ಕರೀತಾರೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ, ಚಿಲ್ಡ್ ಕ್ಯಾಸ್ಟ್ ಐರನ್. ಯಾಕೆ ಇದನ್ನು ಚಿಲ್ಡ್ ಕ್ಯಾಸ್ಟ್ ಐರನ್ ಅಂತಾರೆ ಅಂದರೆ, ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದ್ದಂಗೆ ಆ ಶೇಪಾಗಿ ಕ್ಯಾಸ್ಟ್ ಐರನ್ ಶೇಪಲ್ಲಿ ರೆಡಿ ಆಗ್ತಿದ್ದಂಗೆ ದಡಾರಂತ ಅದನ್ನು ಕೂಲಿಂಗ್ ಮಾಡಿಬಿಡ್ತಾರೆ ಟಕ್ ಅಂತ. ರ್ಯಾಪಿಡ್ ಅಂದರೆ ತುಂಬ ಸ್ಪೀಡಾಗಿ ಅದನ್ನು ಕೂಲಿಂಗ್ ಮಾಡಿಬಿಡ್ತಾರೆ. ಅದಕ್ಕೆ ಇದನ್ನು ಚಿಲ್ಡ್ ಕ್ಯಾಸ್ಟ್ ಐರನ್ ಅಂತಲೂ ಕರೀತಾರೆ. ಆ್ಯಂಡ್ ವೈಟ್ ಕ್ಯಾಸ್ಟ್ ಐರನ್ ಕೆನಾಟ್ ಬಿ ವೆಲ್ಡೆಡ್. ಮತ್ತು ಈ ವೈಟ್ ಕ್ಯಾಸ್ಟ್ ಐರನ್ನು ವೆಲ್ಡ್ ಮಾಡೋಕ್ಕಾಗೋದಿಲ್ಲ. ಪ್ರೀ ಹೀಟ್ ಮಾಡಿಕೊಂಡ್ರೂ ಮಾಡೋಕ್ಕಾಗಲ್ಲ, ಮಾಡ್ಕೊಳ್ದಿದ್ರು ವೆಲ್ಡ್ ಮಾಡೋಕ್ಕಾಗಲ್ಲ. ಗ್ರೇ ಕ್ಯಾಸ್ಟ್ ಐರನ್ನು ವೆಲ್ಡ್ ಮಾಡ್ಬೋದು, ಆದರೆ
ಬೇಸ್ ಮೆಟಲ್ನ ಮುಂಚೆನೇ ಸ್ವಲ್ಪ ಹೀಟ್ ಮಾಡಿಕೊಂಡು ವೆಲ್ಡ್ ಮಾಡಬೇಕಾಗುತ್ತೆ. ಬಟ್ ಈ ವೈಟ್ ಕ್ಯಾಸ್ಟ್ ಐರನ್ನು ವೆಲ್ಡ್ ಮಾಡೋಕ್ಕೆ ಆಗದೇ ಇಲ್ಲ. ನೆಕ್ಸ್ಟು ಇನ್ನೊಂದು ಟೈಪ್ ಆಫ್ ಕ್ಯಾಸ್ಟ್ ಐರನ್ನು ಮೆಲಿಯಬಲ್ ಕ್ಯಾಸ್ಟ್ ಐರನ್. ಹ್ಯಾಸ್ ಇನ್ಕ್ರೀಸ್ಡ್ ಡಕ್ಟಿಲಿಟಿ, ಟೆನ್ಸೈಲ್ ಸ್ಟ್ರೆಂತ್ ಆ್ಯಂಡ್ ಟಫ್ನೆಸ್ ವೆನ್ ಕಂಪೇರ್ಡ್ ವಿತ್ ಗ್ರೇ ಕ್ಯಾಸ್ಟ್ ಐರನ್. ಮೆಲಿಯಬಲ್ ಕ್ಯಾಸ್ಟ್ ಐರನ್ನಲ್ಲಿ ಡಕ್ಟಿಲಿಟಿ ಇನ್ಕ್ರೀಸ್ ಆಗಿರುತ್ತೆ, ಅದರಿಂದ ಬ್ರಿಟಲ್ನೆಸ್ ಕಮ್ಮಿ ಆಗಿರುತ್ತೆ. ಡಕ್ಟಿಲಿಟಿ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಬ್ರಿಟಲ್ನೆಸ್ಸು ಕಮ್ಮಿ ಆಗುತ್ತೆ. ಟೆನ್ಸೈಲ್ ಸ್ಟ್ರೆಂತು ಮತ್ತು ಟಫ್ನೆಸ್ಸು ಜಾಸ್ತಿ ಆಗುತ್ತೆ ವೆನ್ ಕಂಪೇರ್ ಟು ಗ್ರೇ ಕ್ಯಾಸ್ಟ್ ಐರನ್. ಗ್ರೇ ಕ್ಯಾಸ್ಟ್ ಐರನ್ಗೆ ಕಂಪೇರ್ ಮಾಡಿದ್ರೆ ಡಕ್ಟಿಲಿಟಿ, ಟೆನ್ಸೈಲ್ ಸ್ಟ್ರೆಂತು ಆ್ಯಂಡ್ ಟಫ್ನೆಸ್ಸು ಇನ್ಕ್ರೀಸ್ ಇರುತ್ತೆ, ಅಂದರೆ ಜಾಸ್ತಿ ಇರುತ್ತೆ. ಆ್ಯಂಡ್ ಮೆಲಿಯಬಲ್ ಕ್ಯಾಸ್ಟ್ ಐರನ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ವೈಟ್ ಕ್ಯಾಸ್ಟ್ ಐರನ್ by a prolonged heat treatment process lasting of about 30 hours. ಮೆಲಿಯಬಲ್ ಕ್ಯಾಸ್ಟ್ ಐರನ್ ಹೆಂಗಪ್ಪ ಮಾಡ್ತಾರೆ ಅಂದರೆ, ವೈಟ್ ಕ್ಯಾಸ್ಟ್ ಐರನ್ನ ಪ್ರೊಲಾಂಗ್ ಮಾಡಿದ್ರೆ ಪ್ರೋಸೆಸ್ನ, ವೈಟ್ ಕ್ಯಾಸ್ಟ್ ಐರನ್ ಮಾಡಬೇಕಾದ್ರೆ ಬೇಗ ಆಗುತ್ತೆ, ಅದೇ ಪ್ರೋಸೆಸ್ನ ಅಬೌಟ್ 30 hours 30 ಗಂಟೆಗಳಿಗಿಂತ ಜಾಸ್ತಿ ಅಷ್ಟು ಪ್ರೊಲಾಂಗ್ ಮಾಡಿದ್ರೆ ಆವಾಗ ನಮಗೆ ಮೆಲಿಯಬಲ್ ಕ್ಯಾಸ್ಟ್ ಐರನ್ ಸಿಗುತ್ತೆ. ವೈಟ್ ಕ್ಯಾಸ್ಟ್ ಐರನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸಡನ್ನಾಗಿ ಮಾಮೂಲಿ ಪ್ರೋಸೆಸ್ಸಲ್ಲಿ ಪ್ರೊಡ್ಯೂಸ್ ಆಗಿಬಿಟ್ರೆ ಅದು ವೈಟ್ ಕ್ಯಾಸ್ಟ್ ಐರನ್ನು, ಅದನ್ನೇ ಪ್ರೋಸೆಸ್ಸನ್ನ ಪ್ರೊಲಾಂಗ್ ಮಾಡಿದ್ರೆ ಅದು ಮೆಲಿಯಬಲ್ ಕ್ಯಾಸ್ಟ್ ಐರನ್ನು. ಮತ್ತು ನೋಡಲರ್ ಕ್ಯಾಸ್ಟ್ ಐರನ್ ಅಂತ ಮತ್ತೊಂದು ಟೈಪ್ ಆಫ್ ಕ್ಯಾಸ್ಟ್ ಐರನ್ನು, ನೋಡಲರ್ ಕ್ಯಾಸ್ಟ್ ಐರನ್. ದಿಸ್ ಈಸ್ ವೆರಿ ಸಿಮಿಲರ್ ಟು ಮೆಲಿಯಬಲ್ ಕ್ಯಾಸ್ಟ್ ಐರನ್ ಬಟ್ ಪ್ರೊಡ್ಯೂಸ್ಡ್ ವಿತೌಟ್ ಎನಿ ಹೀಟ್ ಟ್ರೀಟ್ಮೆಂಟ್. ಇದು ಸೇಮ್ ಮೆಲಿಯಬಲ್ ಕ್ಯಾಸ್ಟ್ ಐರನ್ ಹೇಗೆ ಇದೆಯೋ ಅದೇ ಥರನೇ ಇದುವೆ, ಬಟ್ ಇದು ವಿತೌಟ್ ಎನಿ ಹೀಟ್ ಟ್ರೀಟ್ಮೆಂಟು ಮಾಡ್ತಾರೆ. ಯಾವುದೇ ಹೀಟ್ ಟ್ರೀಟ್ಮೆಂಟು ಇದರಲ್ಲಿ ಮಾಡೋದಿಲ್ಲ, ವಿತೌಟ್ ಹೀಟ್ ಟ್ರೀಟ್ಮೆಂಟು ಇದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ನೋಡುಲರ್ ಕ್ಯಾಸ್ಟ್ ಐರನ್ ಈಸ್ ಆಲ್ಸೋ ನೋನ್ ಆ್ಯಸ್ ನೋಡುಲರ್ ಐರನ್, ಡಕ್ಟೈಲ್ ಐರನ್, ಸ್ಪಿರಿಯಾಡಿಯಲ್ ಗ್ರಾಫೈಟ್ ಐರನ್. ಸೊ ಇದಿಷ್ಟು ಹೆಸರಲ್ಲಿ ಇದನ್ನು ಕರೀತಾರೆ ನೋಡುಲರ್ ಕ್ಯಾಸ್ಟ್ ಐರನ್ನ. ದಿಸ್ ಹ್ಯಾಸ್ ಗುಡ್ ಮಿಷನಬಿಲಿಟಿ, ಕ್ಯಾಸ್ಟಬಿಲಿಟಿ, ರೆಸಿಸ್ಟೆಂಟ್ ಟು ವೇರ್, ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹಾರ್ಡ್ನೆಸ್. ಇದರಲ್ಲಿ ಹಾರ್ಡ್ನೆಸ್ಸು ಕಮ್ಮಿ ಇರುತ್ತೆ, ಮೆಲ್ಟಿಂಗ್ ಪಾಯಿಂಟು ಕಮ್ಮಿ ಇರುತ್ತೆ, ರೆಸಿಸ್ಟೆನ್ಸ್ ಟು ವೇರ್ ಅಂದರೆ ಹಾಳಾಗುತ್ತಲ್ಲ ಅದು ಕಮ್ಮಿ, ಅದನ್ನು ಕಮ್ಮಿ ತುಂಬ ಕಮ್ಮಿ ಇದು ಹಾಳಾಗೋದು. ಆ್ಯಂಡ್ ಕ್ಯಾಸ್ಟಬಿಲಿಟಿ, ಮಿಷನಬಿಲಿಟಿ ಎಲ್ಲ ಗುಡ್. ಮಿಕ್ಕಿದ ಕ್ಯಾಸ್ಟ್ ಐರನ್ಗಳಿಗೆ ಕಂಪೇರ್ ಮಾಡಿದ್ರೆ ಮಿಷನಬಿಲಿಟಿ ಅಂದರೆ ಇದನ್ನು ಮಿಷನಿಂಗ್ ಮಾಡ್ಬೋದು, ಅದು ಈಸಿಯಾಗಿ ಡ್ರಿಲ್ ಹಾಕ್ಬೋದು ಅಥವಾ ಬೇರೆ ಮಿಷನಿಂಗ್ ಕೆಲಸ ಇದರಲ್ಲಿ ಮಾಡ್ಬೋದು, ಕ್ಯಾಸ್ಟಿಂಗ್ ಮಾಡ್ಬೋದು ಸಲೀಸಾಗಿ. ಮತ್ತು ವೇರ್ ಆ್ಯಂಡ್ ಟೇರ್ ಆಗಲ್ಲ, ವೇರ್ ಆಗಲ್ಲ ಬೇಗ, ಲೋ ಮೆಲ್ಟಿಂಗ್ ಪಾಯಿಂಟು ಮತ್ತು ಹಾರ್ಡ್ನೆಸ್ ಕೂಡ ಕಮ್ಮಿ ಇರುತ್ತೆ. ಆ್ಯಂಡ್ ಯೂಸ್ಡ್ ಫಾರ್ ಮೆಷಿನ್ ಪಾರ್ಟ್ಸ್ ವೇರ್ ದೇರ್ ಈಸ್ ಎ ಹೈಯರ್ ಟೆನ್ಸೈಲ್ ಸ್ಟ್ರೆಸ್ ಆ್ಯಂಡ್ ಮಾಡರೇಟ್ ಇಂಪ್ಯಾಕ್ಟ್ ಲೋಡ್. ಅದಕ್ಕೋಸ್ಕರ ಈ ನೋಡುಲರ್ ಕ್ಯಾಸ್ಟ್ ಐರನ್ನ ಎಲ್ಲಿ ಇಂಪ್ಯಾಕ್ಟ್ ಲೋಡ್ ಇದೆಯೋ ಮತ್ತು ಟೆನ್ಸೈಲ್ ಸ್ಟ್ರೆಸ್ ಎಲ್ಲಿ ಜಾಸ್ತಿ ಇದೆಯೋ ಅಂಥ ಜಾಗದಲ್ಲಿ, ಅಂಥ ಮಿಷಿನ್ಸ್ಗಳಲ್ಲಿ ಈ ನೋಡುಲರ್ ಕ್ಯಾಸ್ಟ್ ಐರನ್ನ ಯೂಸ್ ಮಾಡ್ತಾರೆ. These castings are less expensive and are an alternative to steel casting. ಈ ಕ್ಯಾಸ್ಟಿಂಗು ಎಕ್ಸ್ಪೆನ್ಸಿವ್ ಕಮ್ಮಿ ಮತ್ತು ಸ್ಟೀಲ್ ಕ್ಯಾಸ್ಟಿಂಗಿಗೆ ಇದು ಆಲ್ಟರ್ನೇಟ್ ಆಗಿರುತ್ತೆ. ಇನ್ನು ಇದ್ರ ಬಗ್ಗೆ ಕ್ವಶನ್ಸ್ಗಳು ಹೇಗೆ ಕೇಳ್ತಾರೆ ಅನ್ನೋದನ್ನು ನೋಡೋಣ ಮಕ್ಕಳೇ. ಕ್ವಶನ್ ನಂಬರ್ 1, ನೇಮ್ ದ ಫರ್ನೇಸ್ ಯೂಸ್ಡ್ ಫಾರ್ ರಿಫೈನಿಂಗ್ ಪಿಗ್ ಐರನ್ ಟು ಪ್ರೊಡ್ಯೂಸ್ ಕ್ಯಾಸ್ಟ್ ಐರನ್. ಪಿಗ್ ಐರನ್ನ ಕ್ಯಾಸ್ಟ್ ಐರನ್ ಆಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ ಫರ್ನೇಸನ್ನು ಯೂಸ್ ಮಾಡ್ತಾರೆ ಅಂತ ಈ ಕ್ವಶನು. ಯಾವ ಫರ್ನೇಸು? ಕುಪೋಲಾ ಫರ್ನೇಸ್. ಅದೇ ಪಿಗ್ ಐರನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ ಫರ್ನೇಸ್ ಯೂಸ್ ಮಾಡೋದು? ಬ್ಲಾಸ್ಟ್ ಫರ್ನೇಸ್. ಪಿಗ್ ಐರನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಬ್ಲಾಸ್ಟ್ ಫರ್ನೇಸು, ಕ್ಯಾಸ್ಟ್ ಐರನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕುಪೋಲಾ ಫರ್ನೇಸ್. ಆ್ಯಂಡ್ ನಂಬರ್ 2, ಲಿಸ್ಟ್ ದ ಐಟಮ್ ಚಾರ್ಜ್ಡ್ ಇನ್ ಟು ದ ಕುಪೋಲಾ ಫರ್ನೇಸ್ ಫಾರ್ ಪ್ರೊಡ್ಯೂಸಿಂಗ್ ಕ್ಯಾಸ್ಟ್ ಐರನ್. ಮತ್ತು ಕುಪೋಲಾ ಫರ್ನೇಸ್ಗೆ ಚಾರ್ಜಿಂಗ್ ಮಾಡ್ತಾರಲ್ಲ, ಚಾರ್ಜಿಂಗ್ ಅಂದರೆ ತುಂಬ್ತಾರಲ್ಲ ಐಟಮ್ಸ್ಗಳು, ಆ ಐಟಮ್ಗಳು ಯಾವುದ್ಯಾವುದು? ಬ್ಲಾಸ್ಟ್ ಫರ್ನೇಸಲ್ಲಿ ತುಂಬ್ತಾರಲ್ಲ ಐಟಮ್ಗಳು ಯಾವುದ್ಯಾವುದು? ಐರನ್ ಓರ್, ಕೋಕ್ ಮತ್ತು ಫ್ಲಕ್ಸ್. ಕುಪೋಲಾ ಫರ್ನೇಸಿಗೆ ತುಂಬೋದು ಆ ಬ್ಲಾಸ್ಟ್ ಫರ್ನೇಸಿಂದ ಬರುತ್ತಲ್ಲ ಪಿಗ್ ಐರನ್ನು, ಆ ಪಿಗ್ ಐರನ್ನು, ಕೋಕು,
ಲೈಮ್ ಸ್ಟೋನ್ ಆ್ಯಂಡ್ ಸ್ಟೀಲ್ ಸ್ಕ್ರ್ಯಾಪ್, ಸಮ್ಟೈಮ್ಸ್ ಸ್ಟೀಲ್ ಸ್ಕ್ರ್ಯಾಪು, ಇದಿಷ್ಟು ಕೂಡ ಚಾರ್ಜಿಂಗ್ ಮಾಡ್ತಾರೆ. ಚಾರ್ಜ್ ಮಾಡೋದಂದ್ರೇನು, ತುಂಬೋದು. ಆ್ಯಂಡ್ ಕ್ವಶನ್ ನಂಬರ್ 3, ವಾಟ್ ಈಸ್ ದ ಪರ್ಪಸ್ ಆಫ್ ಆ್ಯಡಿಂಗ್ ಸ್ಟೀಲ್ ಸ್ಕ್ರ್ಯಾಪ್ ಟು ದ ಚಾರ್ಜ್? ಏನು ಪರ್ಪಸ್ಸು ಈ ಸ್ಟೀಲ್ ಸ್ಕ್ರ್ಯಾಪ್ನ ಯಾತಕ್ಕೆ ಆ್ಯಡ್ ಮಾಡ್ತಾರೆ? ಇದು ಕ್ವಶನ್ ಕೇಳ್ತಾ ಇರ್ತಾನೆ ಮಕ್ಕಳೇ. ಟು ರೆಡ್ಯೂಸ್ ದಿ ಕಾರ್ಬನ್ ಕಂಟೆಂಟ್ ಇನ್ ದಿ ಮೆಟಲ್. ಇದನ್ನು ಆ್ಯಡ್ ಮಾಡೋದ್ರಿಂದ ಕಾರ್ಬನ್ ಕಂಟೆಂಟು ರೆಡ್ಯೂಸ್ ಆಗುತ್ತೆ, ಕಮ್ಮಿ ಆಗುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೆ. ಸೊ ಕ್ವಶನಲ್ಲಿ ಟು ರೆಡ್ಯೂಸ್ ದಿ ಕಾರ್ಬನ್ ಕಂಟೆಂಟ್ ಇನ್ ದಿ ಮೆಟಲ್, ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಬೈ ವಾಟ್ ನೇಮ್ ದ ಇಂಪ್ಯೂರಿಟೀಸ್ ಫ್ಲೋಟಿಂಗ್ ಆನ್ ದ ಟಾಪ್ ಆಫ್ ದ ಮೋಲ್ಟನ್ ಮೆಟಲ್ ಕಾರ್ಡ್? ಆ ಇಂಪ್ಯೂರಿಟೀಸ್ ಎಲ್ಲ ಮೋಲ್ಟನ್ ಮೆಟಲ್ ಮೇಲೆ ತೇಲ್ತಾ ಇರುತ್ತಲ್ಲ, ಫ್ಲೋಟ್ ಆಗ್ತಾ ಇರುತ್ತಲ್ಲ, ಅದನ್ನು ಏನು ಅಂತ ಕರಿತೀವಿ? ಯಾವ ಹೆಸರಲ್ಲಿ ಕರಿತೀವಿ? ಅಂದರೆ ಮೇಲ್ಗಡೆ ತೇಲ್ತಾ ಇರೋದೆಲ್ಲ ಏನದು ಇಂಪ್ಯೂರಿಟೀಸು, ಅದನ್ನು ಸ್ಲ್ಯಾಗ್ ಅಂತ ಕರಿತೀವಿ. ಅದನ್ನು ಸ್ಲ್ಯಾಗ್ ಅಂತ ಕರಿತೀವಿ. ನೆಕ್ಸ್ಟು, ನೇಮ್ ಎನಿ 2 ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. 4 ಟೈಪು ಹೇಳಿದ್ವಿ, ಅದರಲ್ಲಿ ಯಾವನ 2 ಟೈಪು ಬರೆಯೋಕ್ಕೆ ಹೇಳಿದ್ದಾನೆ. ಅದರಲ್ಲಿ ನಾವು 4 ಬರೆಯೋಣ. ಗ್ರೇ ಕ್ಯಾಸ್ಟ್ ಐರನ್, ವೈಟ್ ಕ್ಯಾಸ್ಟ್ ಐರನ್, ಮಲಿಯಬಲ್ ಕ್ಯಾಸ್ಟ್ ಐರನ್, ನೋಡುಲರ್ ಕ್ಯಾಸ್ಟ್ ಐರನ್. ಇದು ಇಷ್ಟು ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. ಆ್ಯಂಡ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್ ಕ್ಯಾಸ್ಟ್ ಐರನ್? ಕ್ಯಾಸ್ಟ್ ಐರನ್ನಲ್ಲಿ ಕಾರ್ಬನ್ ಕಂಟೆಂಟು ಎಷ್ಟು ಪರ್ಸೆಂಟ್ ಇರುತ್ತೆ? ಅಂದರೆ ಕಾರ್ಬನ್ ಕಂಟೆಂಟು 2ರಿಂದ 4% ಇರುತ್ತೆ ಕ್ಯಾಸ್ಟ್ ಐರನ್ನಲ್ಲಿ. ಕ್ಯಾಸ್ಟ್ ಐರನ್ನಲ್ಲಿ ಕಾರ್ಬನ್ ಕಂಟೆಂಟು 2ರಿಂದ 4% ಇರುತ್ತೆ. ಆ್ಯಂಡ್ ಹೌ ದ ಸ್ಲ್ಯಾಗ್ ಫಾರ್ಮ್ಸ್? ಮತ್ತು ಈ ಸ್ಲ್ಯಾಗ್ ಹೆಂಗೆ ಫಾರ್ಮ್ ಆಗೋದು? ಹೆಂಗೆ ಅದು ಆಗುತ್ತೆ? ಹೆಂಗೆ ಅದನ್ನು ಸ್ಲ್ಯಾಗಾಗಿ ಫಾರ್ಮ್ ಹೆಂಗೆ ಆಗುತ್ತೆ ಅದು? ಅಂದರೆ molten limestone combines with sand and other impurities and float on liquid. ಲೈಮ್ಸ್ಟೋನು ಈ ಸ್ಯಾಂಡು ಮತ್ತು ಅದರ್ ಇಂಪ್ಯೂರಿಟೀಸ್ ಜೊತೆ ಮಿಕ್ಸ್ ಆಗೋದಕ್ಕೆ ಕರಗಕ್ಕೆ ಶುರು ಆಗುತ್ತಲ್ಲ, ಆವಾಗ ಅದು ಆ ಲಿಕ್ವಿಡ್ ಮೋಲ್ಟನ್ ಮೆಟಲ್ ಮೇಲ್ಗಡೆ ತೇಲ್ತಾ ಇರುತ್ತೆ. ಆ್ಯಂಡ್ ವಿಚ್ ಕ್ಯಾಸ್ಟ್ ಐರನ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಮೆಷಿನ್ ಪಾರ್ಟ್ಸ್ ಆ್ಯಂಡ್ ವೈ? ಯಾವ ಕ್ಯಾಸ್ಟ್ ಐರನ್ನ ಮೆಷಿನ್ ಪಾರ್ಟ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಯಾಕೆ? ಗ್ರೇ ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದರೆ ಬಿಕಾಸ್ ಇಟ್ ಕ್ಯಾನ್ ಬಿ ಮೆಷಿನ್ಡ್ ಈಸಿಲಿ. ಅದನ್ನು ಈಸಿಯಾಗಿ ಮೆಷಿನಿಂಗ್ ಮಾಡ್ಬೋದು, ಅದಕ್ಕೆ ಗ್ರೇ ಕ್ಯಾಸ್ಟ್ ಐರನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ವೈ ಗ್ರೇ ಕ್ಯಾಸ್ಟ್ ಐರನ್ ನಾಟ್ ಯೂಸ್ಡ್ ಫಾರ್ ಮೇಕಿಂಗ್ ಐಟಮ್ಸ್ ಸಬ್ಜೆಕ್ಟೆಡ್ ಟು ಹೈ ಸ್ಟ್ರೆಸ್ ಅಥವಾ ಇಂಪ್ಯಾಕ್ಟ್ ಲೋ? ಯಾಕೆ ಈ ಗ್ರೇ ಕ್ಯಾಸ್ಟ್ ಐರನ್ನ ಹೈ ಸ್ಟ್ರೆಸ್ ಇರೋ ಕಡೆ ಅಥವಾ ಇಂಪ್ಯಾಕ್ಟ್ ಲೋಡ್ ಇರೋ ಕಡೆ ಯೂಸ್ ಮಾಡಲ್ಲ? ಅಂದರೆ ಇಟ್ ಈಸ್ ಬ್ರಿಟಲ್ ಡ್ಯೂ ಟು ಹೈ ಕಾರ್ಬನ್ ಪರ್ಸೆಂಟೇಜ್ ಆ್ಯಂಡ್ ಲೋ ಟೆನ್ಸೈಲ್ ಸ್ಟ್ರೆಂತ್. ಯಾಕಪ್ಪ ಅಂತಂದರೆ ಇದು ಸ್ವಲ್ಪ ಬ್ರಿಟಲ್ ಆಗಿರುತ್ತೆ ಮತ್ತು ಲೋ ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ ಇದಕ್ಕೆ. ಅದಕ್ಕೋಸ್ಕರ ಇದನ್ನು ಹೈ ಸ್ಟ್ರೆಸ್ ಇರೋ ಕಡೆ ಅಥವಾ ಇಂಪ್ಯಾಕ್ಟ್ ಲೋಡ್ ಬೀಳೋ ಕಡೆ ಅಂಥ ಜಾಗದಲ್ಲಿ ಈ ಮೆಟೀರಿಯಲ್ನ ಯೂಸ್ ಮಾಡಲ್ಲ. ಆ್ಯಂಡ್ ಕ್ವಶನ್ ನಂಬರ್ 10, ಹೌ ಗ್ರೇ ಕ್ಯಾಸ್ಟ್ ಐರನ್ ಕ್ಯಾನ್ ಬಿ ಮೇಡ್ ಟಫ್? ಈ ಗ್ರೇ ಕ್ಯಾಸ್ಟ್ ಐರನ್ನ ಹೇಗೆ ಟಫ್ ಮಾಡ್ತಾರೆ ಅಂದರೆ ಬೈ ಅಲಾಯಿಂಗ್ ಇಟ್ ವಿತ್ ನಿಕ್ಕಲ್, ಕ್ರೋಮಿಯಂ, ವನೇಡಿಯಮ್ ಅಥವಾ ಕಾಪರ್. ಈ ಮೆಟಲ್ಗಳನ್ನ ಅಲಾಯ್ ಮಾಡೋದ್ರ ಮೂಲಕ ಈ ಗ್ರೇ ಕ್ಯಾಸ್ಟ್ ಐರನ್ನ ಟಫ್ ಮಾಡ್ತಾರೆ. ಆ್ಯಂಡ್ ವಾಟ್ ಶುಡ್ ಬಿ ಡನ್ ಬಿಫೋರ್ ಗ್ರೇ ಕ್ಯಾಸ್ಟ್ ಐರನ್ ವೆಲ್ಡೆಡ್? ಮತ್ತು ಗ್ರೇ ಕ್ಯಾಸ್ಟ್ ಐರನ್ ವೆಲ್ಡಬಲ್ ಅಂತ ನಾವು ಹೇಳಿದ್ವಿ. ಸೊ ಅದು ವೆಲ್ಡ್ ಮಾಡಬೇಕಾದ್ರೆ ಮುಂಚೆ ಏನು ಮಾಡಬೇಕು ಅಂತ ಕೇಳಿದ್ದಾನೆ. ವೆಲ್ಡ್ ಮಾಡಬೇಕಾದ್ರೆ ಮುಂಚೆ ನಾವು ಏನು ಮಾಡಬೇಕು ಅಂತ ಹೇಳಿದ್ದೆ? ಹೀಟ್ ಮಾಡ್ಕೋಬೇಕು ಅನ್ನೋದನ್ನು ಪ್ರೀ ಹೀಟಿಂಗ್ ಟು ಬಿ ಡನ್. ಪ್ರೀ ಹೀಟಿಂಗ್ ಅಂದರೆ ಪ್ರೀ ಅಂದರೆ ಮುಂಚೆ ಅಂತ, ವೆಲ್ಡಿಂಗ್ ಮಾಡೋಕ್ಕಿಂತ ಮುಂಚೆ ಅದನ್ನು ಹೀಟ್ ಮಾಡಿಕೊಂಡು ಆಮೇಲೆ ವೆಲ್ಡಿಂಗ್ ಮಾಡಬೇಕು. ಆ್ಯಂಡ್ ವಿಚ್ ಕ್ಯಾಸ್ಟ್ ಐರನ್ ಈಸ್ ವೆರಿ ಡಿಫಿಕಲ್ಟ್ ಟು ಮಿಷಿನ್? ಮತ್ತು ಯಾವ ಕ್ಯಾಸ್ಟ್ ಐರನ್ನು ಮಿಷಿನಿಂಗ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ವೈಟ್ ಕ್ಯಾಸ್ಟ್ ಐರನ್ನು ಮಿಷಿನಿಂಗ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ವೈ ವೈಟ್ ಕ್ಯಾಸ್ಟ್ ಐರನ್ ಈಸ್ ಹಾರ್ಡ್? ಯಾಕೆ ವೈಟ್ ಕ್ಯಾಸ್ಟ್ ಐರನ್ನು ಹಾರ್ಡು? ಅಂದರೆ ಪ್ರೊಡ್ಯೂಸ್ ವಿತ್ ಲೋಯರಿಂಗ್ ಸಿಲಿಕಾನ್ ಆ್ಯಂಡ್ ರ್ಯಾಪಿಡ್ ಕೂಲಿಂಗ್. ಅದನ್ನು ರ್ಯಾಪಿಡ್ ಕೂಲಿಂಗ್ ಮಾಡ್ತಾರೆ ಮತ್ತು ಲೋಯರಿಂಗ್ ಸಿಲಿಕಾನ್ ಎಲ್ಲ ಇರುತ್ತೆ, ಲೋ ಸಿಲಿಕಾನ್ ಕಂಟೆಂಟ್ ಕಮ್ಮಿ ಇರುತ್ತೆ, ಅದಕ್ಕೆ ಇದು ತುಂಬ ಹಾರ್ಡಾಗಿರುತ್ತೆ. ಆ್ಯಂಡ್ ವೈಟ್ ಕ್ಯಾಸ್ಟ್ ಐರನ್ ಈಸ್ ಆಲ್ಸೋ ನೋನ್ ಆ್ಯಸ್ ಚಿಲ್ಡ್ ಕ್ಯಾಸ್ಟ್ ಐರನ್. ಇದನ್ನು ಚಿಲ್ಡ್ ಕ್ಯಾಸ್ಟ್ ಐರನ್ ಅಂತ ಯಾಕೆ ಕರೀತಾರೆ ಅಂದರೆ, ನಾನು ಅವಾಗ ಹೇಳಿದೆ ತಯಾರು ಮಾಡಬೇಕಾದ್ರೆ ಇದನ್ನು ರ್ಯಾಪಿಡ್ ಕೂಲಿಂಗಲ್ಲಿ ತಯಾರು ಮಾಡಿರ್ತಾರೆ.
ರ್ಯಾಪಿಡ್ ಕೂಲಿಂಗ್ಲಿ. ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ವಿತ್ ರ್ಯಾಪಿಡ್ ಕೂಲಿಂಗ್. ಅದಕ್ಕೆ ಇದನ್ನು ಚಿಲ್ಡ್ ಕ್ಯಾಸ್ಟ್ ಐರನ್ ಅಂತ ಕರೀತಾರೆ. ಚಿಲ್ಡ್ ಕ್ಯಾಸ್ಟ್ ಐರನ್ನ ಯಾವುದಕ್ಕೆ ಚಿಲ್ಡ್ ಕ್ಯಾಸ್ಟ್ ಐರನ್ ಅಂತ ಕರೀತಾರೆ ಅಂದ್ಬಿಟ್ಟು 4 ಆಪ್ಷನ್ ಕೊಡ್ತಾನೆ. ವೈಟ್ ಕ್ಯಾಸ್ಟ್ ಐರನ್ನು, ಗ್ರೇ ಕ್ಯಾಸ್ಟ್ ಐರನ್ನು, ನಾಡುಲರ್ ಕ್ಯಾಸ್ಟ್ ಐರನ್ನು, ಮತ್ತು ಇದು ಯಾವುದು ಚಿಲ್ಡ್ ಕ್ಯಾಸ್ಟ್ ವೈಟ್ ಕ್ಯಾಸ್ಟ್ ಐರನ್ನು. ಇದಿಷ್ಟು ಕೊಟ್ಟು 4 ಆಪ್ಷನ್ ಕೊಟ್ಬಿಟ್ಟು ಚಿಲ್ಡ್ ಕ್ಯಾಸ್ಟ್ ಐರನ್ ಯಾವುದು ಇದರಲ್ಲಿ ಅಂತ ಕೇಳ್ತಾನೆ. ಅವಾಗ ನೀವು ವೈಟ್ ಕ್ಯಾಸ್ಟ್ ಐರನ್ ಅಂತ ಬರೀಬೇಕಾಗುತ್ತೆ. ಸೊ ಈ ಕ್ವಶನ್ನು ಕೇಳ್ತಾನೆ ಇರ್ತಾನೆ ಮಕ್ಕಳೇ, ಇದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ವೈಟ್ ಕ್ಯಾಸ್ಟ್ ಐರನ್ನ ಚಿಲ್ಡ್ ಕ್ಯಾಸ್ಟ್ ಐರನ್ ಅಂತಲೂ ಕರೀತಾರೆ. ಯಾತಕಪ್ಪ ಅಂದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ರ್ಯಾಪಿಡ್ ಕೂಲಿಂಗ್ ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಮತ್ತೊಂದು ಕ್ವಶನ್ನು, ವಿಚ್ ಕ್ಯಾಸ್ಟ್ ಐರನ್ ಈಸ್ ನಾಟ್ ವೆಲ್ಡಬಲ್? ಯಾವ ಕ್ಯಾಸ್ಟ್ ಐರನ್ನು ವೆಲ್ಡಿಂಗ್ ಮಾಡೋಕ್ಕಾಗಲ್ಲ? ವೈಟ್ ಕ್ಯಾಸ್ಟ್ ಐರನ್ ಈಸ್ ನಾಟ್ ವೆಲ್ಡಬಲ್, ಅದು ವೆಲ್ಡ್ ಮಾಡೋಕ್ಕೆ ಆಗಲ್ಲ. ಸೊ ಮತ್ತೊಂದು ಕ್ವಶನ್ನು ಮಕ್ಕಳೇ, ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ಪ್ರಾಪರ್ಟೀಸು, ಯೂಸಸ್ಸು ಕೊಟ್ಬಿಟ್ಟಿದ್ದಾನೆ ಮತ್ತು ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್ನು ಕೊಟ್ಟಿದ್ದಾನೆ. ಈ ಪ್ರಾಪರ್ಟಿಗೆ ಈ ಯಾವ ಟೈಪ್ ಕ್ಯಾಸ್ಟ್ ಐರನ್ನು ಯೂಸ್ ಆಗುತ್ತೆ? ಒಂದು ನೋಡಿ, ವೆರಿ ಹಾರ್ಡ್ ಆ್ಯಂಡ್ ಡಿಫಿಕಲ್ಟ್ ಟು ಮಿಷಿನ್. ತುಂಬ ಹಾರ್ಡು ಮತ್ತು ಮಿಷಿನಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಯಾವುದದು ಕ್ಯಾಸ್ಟ್ ಐರನ್ನು? ನಂಬರ್ 1 ಇಸ್ ಸಿ, ವೈಟ್ ಕ್ಯಾಸ್ಟ್ ಐರನ್. ವೈಟ್ ಕ್ಯಾಸ್ಟ್ ಐರನ್ನು ಹಾರ್ಡು, ಅದನ್ನು ಮಿಷಿನಿಂಗ್ ಮಾಡೋಕ್ಕಾಗಲ್ಲ ಅಂತ ನಾವು ಆವಾಗಲೇ ಡಿಸ್ಕಷನ್ ಮಾಡಿದ್ವಿ ಅಲ್ವಾ? ಸೊ ನೆಕ್ಸ್ಟು, ವೈಡ್ಲಿ ಯೂಸ್ಡ್ ಫಾರ್ ಮಿಷಿನ್ ಟೂಲ್ಸ್ ಬಿಕಾಸ್ ಆಫ್ ಇಟ್ಸ್ ಎಬಿಲಿಟಿ ಟು ರಿಡ್ಯೂಸ್ ವೈಬ್ರೇಷನ್ ಆ್ಯಂಡ್ ಚಾಟರ್. ನಂಬರ್ 2 ಎ, ಗ್ರೇ ಕ್ಯಾಸ್ಟ್ ಐರನ್. ವೈಡ್ಲಿ ಯೂಸ್ಡ್ ಮಿಷಿನ್ ಪಾರ್ಟ್ಸ್ನ ಇದು ವೈಬ್ರೇಷನ್ನು ಎಲ್ಲ ಮತ್ತು ಚಾರ್ಟ್ರಿಂಗ್ ಎಲ್ಲ ಕಮ್ಮಿ ಮಾಡುತ್ತೆ, ವೈಬ್ರೇಷನ್ನು ತಡ್ಕೊಳ್ಳುತ್ತೆ. ಸೊ ಅದಕ್ಕೆ ಇದನ್ನು ಗ್ರೇ ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತಾರೆ. ಆ್ಯಂಡ್ ವೆಲ್ಡಬಲ್ ಬಟ್ ದ ಬೇಸ್ ಮೆಟಲ್ ನೀಡ್ ಪ್ರೀ ಹೀಟಿಂಗ್. ವೆಲ್ಡಿಂಗ್ ಮಾಡ್ಬೋದು, ಆದರೆ ಬೇಸ್ ಮೆಟಲ್ಲು ಪ್ರೀ ಹೀಟಿಂಗ್ ಮಾಡಬೇಕಾಗುತ್ತೆ. ಯಾವುದು? ಅದು ಕೂಡ ಗ್ರೇ ಕ್ಯಾಸ್ಟ್ ಐರನ್. ಅದು ಕೂಡ ಗ್ರೇ ಕ್ಯಾಸ್ಟ್ ಐರನ್ ಎ. ಆ್ಯಂಡ್ ಯೂಸ್ಡ್ ಫಾರ್ ಮಿಷಿನ್ ಪಾರ್ಟ್ಸ್ ವೇರ್ there is a higher tensile stress and moderate impact load. ಇದು ಕೂಡ ನಾಡುಲರ್ ಕ್ಯಾಸ್ಟ್ ಐರನ್. ಯೂಸ್ಡ್ ಫಾರ್ ಮಿಷನಿಂಗ್ ಪಾರ್ಟ್. ಅಲ್ಲಿ ಹೈಯರ್ ಟೆನ್ಸೈಲ್ ಸ್ಟ್ರೆಸ್ಸು ಎಲ್ಲಿ ಇರುತ್ತೋ, ಎಲ್ಲಿ ಬೇಕೋ ಅಂಥ ಕಡೆ ಈ ನಾಡುಲರ್ ಕ್ಯಾಸ್ಟ್ ಐರನ್ನ ಯೂಸ್ ಮಾಡ್ತಾರೆ. ಮತ್ತು ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಕ್ಯಾಸ್ಟ್ ಐರನ್ನು ನಾವು ಕುಪೋಲ ಫರ್ನೆಸಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಬ್ಲಾಸ್ಟ್ ಫರ್ನೆಸಲ್ಲಿ ಬರುವಂಥ ಪಿಗ್ ಐರನ್ನ ಕುಪೋಲ ಫರ್ನೆಸಲ್ಲಿ ಹಾಕಿ ಅದಕ್ಕೆ ಕೋಕು ಮತ್ತು ಫ್ಲಕ್ಸು ಎರಡನ್ನೂ ಹಾಕಿ ಪ್ಯೂರಿಫೈ ಮಾಡೋದ್ರಿಂದ ನಮಗೆ ಕ್ಯಾಸ್ಟ್ ಐರನ್ ಸಿಗುತ್ತೆ. ಆ ಕ್ಯಾಸ್ಟ್ ಐರನ್ ಪ್ರೊಡ್ಯೂಸ್ ಮಾಡುವಂಥ ಫರ್ನೆಸ್ನ ಕುಪೋಲ ಫರ್ನೆಸ್ ಅಂತ ಕರಿತೀವಿ. ಅದರಿಂದ ಕುಪೋಲ ಫರ್ನೆಸಲ್ಲಿಂದ ಈಚೆ ಬರುವಂಥ ಪ್ರಾಡಕ್ಟ್ನ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. ಆ ಕ್ಯಾಸ್ಟ್ ಐರನ್ನಲ್ಲಿ 4 ಥರ ಇದ್ದಾವೆ. ಗ್ರೇ ಕ್ಯಾಸ್ಟ್ ಐರನ್ನು, ವೈಟ್ ಕ್ಯಾಸ್ಟ್ ಐರನ್ನು, ಮೆಲಿಯಬಲ್ ಕ್ಯಾಸ್ಟ್ ಐರನ್ನು, ನಾಡುಲರ್ ಕ್ಯಾಸ್ಟ್ ಐರನ್ ಅಂತ. ಅದನ್ನು ಬೇರೆ ಬೇರೆ ಪರ್ಪಸ್ಗೆ, ಬೇರೆ ಬೇರೆ ಕಾರಣಕ್ಕೆ ಯೂಸ್ ಮಾಡ್ತಾರೆ ಅಂತ ಇಷ್ಟೊತ್ತು ನಾವು ಡಿಸ್ಕಷನ್ ಮಾಡಿದ್ವಿ. ಮಕ್ಕಳೇ, ಇದು ನಿಮಗೆ ಪೂರ್ತಿ ವಿಡಿಯೋ ನೋಡಿ ಎಲ್ಲಾದರೂ ಕನ್ಫ್ಯೂಷನ್ ಇದ್ದರೆ ವಾಪಸ್ ನನಗೆ ಫೋನ್ ಮಾಡಿ, ಎಷ್ಟೊತ್ತಲ್ಲಾದರೂ ಪರವಾಗಿಲ್ಲ. ಮಾಸ್ಕ್ ಹಾಕ್ಕೊಳ್ಳಿ, ಸುಮ್ಮನೆ ಎಲ್ಲೂ ಹೊರಗಡೆ ಓಡಾಡಬೇಡಿ. ಪೂರ್ತಿ ವಿಡಿಯೋ ನೋಡಿ ಕೊನೆಯಲ್ಲಿ ಇರೋವಂಥ ಪ್ರಶ್ನೆಗಳಿಗೆ ಉತ್ತರ ಬರೆದು ನನಗೆ ಕಳಿಸ್ಕೊಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಡೇ. ಬಾಯ್.